ಹಲೋ ಫ್ರೆಂಡ್ಸ್. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂದರೆ ಅದನ್ನು ಯಾವ ಥರ ಸಾಲ್ವ್ ಮಾಡೋದು ಯೂಸಿಂಗ್ ಗ್ರಾಫಿಕಲ್ ಮೆಥಡನ್ನು ನೋಡಿದ್ವಿ. ಮತ್ತು ಆಪ್ರೇಷನ್ಸ್ ರಿಸರ್ಚ್ ಅಂದ್ರೇನು, ಅದರಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ನಾವು ORಲ್ಲಿ ಸಾಲ್ವ್ ಮಾಡಬಹುದು ಅಂತ. ಸೊ ಇವಾಗ ಅದೇ ಥರ ಸೆಕೆಂಡ್ ಟೈಪ್ ಪ್ರಾಬ್ಲಮ್ ಯಾವುದು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ORಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ಕೂಡ ಒಂದು ಪಾರ್ಟ್ ಆಗುತ್ತೆ. ಇದು ತುಂಬ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಏನಾಗುತ್ತೆ, ಇವಾಗ ತುಂಬಾ ಸೋರ್ಸ್ಗಳಿರುತ್ತೆ ಮತ್ತು ಡೆಸ್ಟಿನೇಷನ್ಗಳಿರ್ತಲ್ವ. ಅಂದರೆ ಇವಾಗ ಒಂದು ಹತ್ರ ಇಲ್ಲಿ ಇಂದೋರ್ ಅಂತ ತಗೊಳ್ಳಿ. ಇಂದೋರಲ್ಲಿ ಇವಾಗ ಏನು ಬಟ್ಟೆಗಳನ್ನೆಲ್ಲ ಅಂದರೆ ಗಾರ್ಮೆಂಟ್ಸ್ ಎಲ್ಲ ಫ್ಯಾಕ್ಟ್ರಿ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಅದೇ ಬೇರೆ ಥರ ಇವಾಗ ಬೆಂಗಳೂರಿಗೆ ಏನಾಗುತ್ತೆ ಬೇಕಾಗಿದೆ. ಸೊ ಅವರಲ್ಲಿ ಅದು ಏನಾಗುತ್ತೆ ಸೋರ್ಸ್ ಆಗುತ್ತೆ ಇಂದೋರು, ಮತ್ತು ಬ್ಯಾಂಗ್ಳೂರು ಏನಾಗುತ್ತೆ ಡೆಸ್ಟಿನೇಷನ್ ಆಗುತ್ತೆ. ಮತ್ತು ಬೆಂಗಳೂರಲ್ಲಿಗೆ ಅವ್ರಿಗೆ ಎಲ್ಲ ಏನು ಬಟ್ಟೆಗಳೆಲ್ಲ ಬೇಕಾಗಿರುತ್ತಲ್ವ ಇಂದೋರಿಂದ. ಸೊ ಅವ್ರಿಗೆ ಏನಿದೆ ರಿಕ್ವೈರ್ಮೆಂಟ್ಸ್ ಇದೆ, ಅಂದರೆ ಅವರಿಗೆ ಬೇಕಾಗಿರುತ್ತಲ್ವ. ಸೊ ಅದು ರಿಕ್ವೈರ್ಮೆಂಟು. ಮತ್ತು ಇಂದೋರಲ್ಲಿ ಏನಾಗುತ್ತೆ, ಇವರು ಆ ಡಿಮ್ಯಾಂಡನ್ನು ಇವರು ಫುಲ್ಫಿಲ್ ಮಾಡಬೇಕಾಗತ್ತೆ. ಅಂದರೆ ಇವ್ರ ಹತ್ರ ಅವೈಲೇಬಲ್ ಎಷ್ಟಿದೆ ಇಂದೋರ್ ಹತ್ರ, ಮತ್ತು ಇವ್ರಿಗೆ ಬೇಕಾಗಿರೋದೇನು ಅದು ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಹೀಗೆ ಸೋರ್ಸಿಂದ ಡೆಸ್ಟಿನೇಷನ್ಗೆ ಆ ಬಟ್ಟೆಗಳನ್ನು ಅವರು ಸಾಗಾಣಿಕೆ ಮಾಡುವಾಗ ಅವ್ರಿಗೆ ಅಂತ ಒಂದಿಷ್ಟು ಕಾಸ್ಟ್ಗಳಿರುತ್ತೆ. ಅಂದರೆ ಇವಾಗ ಶಿಪ್ಪಿಂಗ್ ಚಾರ್ಜಸ್ ಇರುತ್ತಲ್ವ. ಸೊ ಆ ಕಾಸ್ಟ್ಗಳೇನಿರುತ್ತೆ, ಸೊ ಮೇನ್ ಆ ಕಾಸ್ಟನ್ನು ಇಲ್ಲಿ ಮಿನಿಮೈಸ್ ಮಾಡೋದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮಲ್ಲಿ ಒಂದು ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಮತ್ತು ಅದಕ್ಕೆ ಕಾಸ್ಟ್ ಕಡಿಮೆ ಮಾಡೋದಲ್ದೇ ಅದ್ರ ಜೊತೆಗೇ ಅವರು ಎಲ್ಲ ರಿಕ್ವೈರ್ಮೆಂಟ್ಸ್ ಅಂದರೆ ಡೆಸ್ಟಿನೇಷನ್ಗೆ ಬೇಕಾಗಿರುವಂತಹ ಎಲ್ಲ ರಿಕ್ವೈರ್ಮೆಂಟ್ಸನ್ನು ಕೂಡ ಇವರು ಫುಲ್ಫಿಲ್ ಮಾಡ್ತಾರೆ. ಯಾವುದು ಸೋರ್ಸು. ಸೊ ಈಗ ಇಂಟ್ರೊಡಕ್ಷನ್ ನೋಡಿ. ದ ಒರಿಜಿನ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್ ಮಾಡೆಲ್ ಡೇಟ್ಸ್ ಬ್ಯಾಕ್ ಟು 1941 when F.L. Hitchcock presented a study entitled The Distribution of a Product from Several Sources to Numerous Destinations. ಸೊ ಇದು ಫಸ್ಟ್ ಟ್ರಾನ್ಸ್ಪೋರ್ಟೇಷನ್ ಮಾಡೆಲ್ ಅನ್ನೋದು ಯಾವಾಗ ಅಂತಂದರೆ 1941ನಲ್ಲಿ F.L. Hitchcock ಅನ್ನೋರು ಇದನ್ನು ಪ್ರೆಸೆಂಟ್ ಮಾಡಿದರು. ಇವರು ಈ ಸ್ಟಡಿ ಬಗ್ಗೆ ಯಾಕೆ ಮಾಡ್ತಾರೆ ಅಂದರೆ ಪ್ರಾಡಕ್ಟ್ಸ್ ಏನಿರುತ್ತಲ್ಲ ಅದನ್ನು ಬೇರೆ ಬೇರೆ ಸೋರ್ಸಿಂದ ಬೇರೆ ಬೇರೆ ಡೆಸ್ಟಿನೇಷನ್ಗೆ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಈ ಮಾಡೆಲನ್ನು ಅವರು ತಯಾರು ಮಾಡ್ತಾರೆ. ದಿಸ್ ಪ್ರೆಸೆಂಟೇಷನ್ ಈಸ್ ರಿಗಾರ್ಡೆಡ್ ಆಸ್ ದ ಫಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಟು ದ ಸೊಲ್ಯೂಷನ್ ಆಫ್ ಅ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ಈ ಪ್ರೆಸೆಂಟೇಷನ್ ಏನಾಗುತ್ತೆ, ಫಸ್ಟ್ ಪ್ರೆಸೆಂಟೇಷನ್ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಲೇಟರ್ ಇನ್ 1947 T.C. Koopmans presented a study called Optimum Utilization of the Transportation System. ಆಮೇಲೆ 1947ನಲ್ಲಿ ಕೂಪ್ಮನ್ಸ್ ಅವ್ರು ಏನು ಮಾಡ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು, ಆ ಥರ ಅವರು ಅದ್ರ ಬಗ್ಗೆನೂ ಕೂಡ ಒಂದು ಸ್ಟಡಿ ಮಾಡ್ತಾರೆ. ಸೊ ಇವೆರಡು ಮೇನ್ ಕಾಂಟ್ರಿಬ್ಯೂಷನ್ಸ್ ಆಗುತ್ತೆ. ಒಂದು ಏನು, ಒಬ್ಬರು ಹಿಚ್ಕಾಕ್ ಅನ್ನೋರು ಫಸ್ಟ್ ಅವರು ಸ್ಟಡಿ ಮಾಡ್ತಾರೆ ಯಾವುದಕ್ಕೋಸ್ಕರ, ಇನ್ ದ ಡೆಲಿವರಿಂಗ್ ಆಫ್ ಪ್ರಾಡಕ್ಟ್ಸ್ ಫ್ರಮ್ ಸೆವರಲ್ ಸೋರ್ಸ್ ಟು ನ್ಯೂಮರಸ್ ಡೆಸ್ಟಿನೇಷನ್. ಅಂದರೆ ಬೇರೆ ಬೇರೆ ಸೋರ್ಸಿಂದ ಬೇರೆ ಬೇರೆ ಡೆಸ್ಟಿನೇಷನ್ಗೆ ಪ್ರಾಡಕ್ಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಅವ್ರು ಅದ್ರ ಸಲುವಾಗಿ ಒಂದು ಸ್ಟಡಿ ಮಾಡ್ತಾರೆ. ಅದು ಮೇನ್ ಕಾಂಟ್ರಿಬ್ಯೂಷನ್. ಆಮೇಲೆ ಅದರ ನಂತರ ಕೂಪ್ಮನ್ಸ್ ಅವರು 1947ನಲ್ಲಿ ನಮಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮನ್ನು ಆಪ್ಟಿಮಲ್ ಆಗಿ ಯಾವ ಥರ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ಸ್ಟಡಿ ಮಾಡ್ತಾರೆ. These two contributions are mainly responsible for the development of transportation models which involve a number of sources and a number of destinations. Here each origin has a certain capacity and each destination has a certain requirement. ಸೊ ನಾನು ಅದೇ ಥರ ಆವಾಗಲೇ ಹೇಳಿದ್ನಲ್ವ, ಅಂದರೆ ಒರಿಜಿನ್ ಹತ್ರ ಏನಿದೆ ಕೆಪಾಸಿಟಿ ಇದೆ, ಅಂದರೆ ಸೋರ್ಸ್ ಹತ್ರ, ಹೌದಲ್ವಾ. ಇವಾಗ ಅಂದರೆ ಇಂದೋರ್ ಹತ್ರ ಏನಿದೆ ಕೆಪಾಸಿಟಿ ಇದೆ, ಅಂದರೆ ಗಾರ್ಮೆಂಟ್ ಪ್ರೊಡ್ಯೂಸ್ ಮಾಡೋದ್ರ ಹತ್ರ ಕೆಪಾಸಿಟಿ ಇದೆ. ಅದೇ ಥರ ಡೆಸ್ಟಿನೇಷನ್ಗೆ ಏನಿರುತ್ತೆ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅಂದರೆ ನನಗಿಷ್ಟು ಬೇಕು ಅಂತ ಹೇಳ್ತಾರಲ್ವ. ಸೊ ಅದು ಅವ್ರದ್ದು ರಿಕ್ವೈರ್ಮೆಂಟ್ ಆಗುತ್ತೆ. ಆ್ಯಂಡ್ ದೇರ್ ಈಸ್ ಅ ಸರ್ಟನ್ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಶಿಪ್ಪಿಂಗ್ ಫ್ರಮ್ ದ ವೇರಿಯಸ್ ಸೋರ್ಸಸ್ ಟು ಡಿಫ್ರೆಂಟ್ ಡೆಸ್ಟಿನೇಷನ್. ಸೊ ಬೇರೆ ಬೇರೆ ಸೋರ್ಸ್ ಕಡೆಯಿಂದ ಬೇರೆ ಬೇರೆ ಡೆಸ್ಟಿನೇಷನ್ಗೆ, ನಾನು ಹೇಳಿದ ಎಕ್ಸಾಂಪಲಿ ಬರೀ ಇಂದೋರ್ ಬೆಂಗಳೂರು ಆಯಿತು. ಬಟ್ ಇಂದೋರ್ ಏನು ಮಾಡ್ತಿರ್ಬೋದು, ಬರೀ ಬೆಂಗಳೂರಿಗೆ ಅಷ್ಟೇ ಅಲ್ಲ, ತುಂಬ ಕಡೆನೂ ಅದು ಸಪ್ಲೈ ಮಾಡ್ತಿರುತ್ತೆ. ಅದೇ ಥರ ಬೆಂಗಳೂರು ಬರೀ ಇಂದೋರಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದನೂ ಕೂಡ ಅದು ಎಲ್ಲವನ್ನು ತಗೊಳ್ತಾ ಇರುತ್ತೆ. ಸೊ ಹಾಗೆ ಬೇರೆ ಬೇರೆ ಸೋರ್ಸಸ್ಸಿಂದ ಬೇರೆ ಬೇರೆ ಡೆಸ್ಟಿನೇಷನ್ಗೆ ಹೋಗುವಾಗ ಅದಕ್ಕೆ ತಕ್ಕನಾಗಿ ಒಂದು ಶಿಪ್ಪಿಂಗ್ ಕಾಸ್ಟ್ ಅಂತ ಇರುತ್ತೆ. ಸೊ ದ ಪ್ರಾಬ್ಲಮ್ ಹಿಯರ್ ಈಸ್ ಟು ಮಿನಿಮೈಸ್ ದ ಕಾಸ್ಟ್ ಆಫ್
transportation while meeting both the availability and the requirement constraints. ಸೊ ನಮ್ದು ಮೇನ್ ಏಮ್ ಏನಿದೆ ಇಲ್ಲಿ, ನಾವು ಕಾಸ್ಟನ್ನು ಮಿನಿಮೈಸ್ ಮಾಡೋದು, ಅದ್ರ ಜೊತೆಗೇನೆ ಮತ್ತು ರಿಕ್ವೈರ್ಮೆಂಟ್ಸು ಸ್ಯಾಟಿಸ್ಫೈ ಆಗಿರಬೇಕು, ಮತ್ತು ಅದರದ್ದು ನಾವು ಅವೈಲೇಬಿಲಿಟಿ, ಅದ್ರ ಕೆಪಾಸಿಟಿನೂ ಕೂಡ ನಾವು ಅದನ್ನು ಕನ್ಸಿಡ್ರೇಷನಲ್ಲಿ ತೊಗೊಳ್ಬೇಕು. ಆ್ಯಸ್ ದ ಅವೈಲೇಬಿಲಿಟೀಸ್ ಆ್ಯಂಡ್ ದ ರಿಕ್ವೈರ್ಮೆಂಟ್ಸ್ ಆಟ್ ದ ವೇರಿಯಸ್ ಒರಿಜಿನ್ಸ್ ಆ್ಯಂಡ್ ಡೆಸ್ಟಿನೇಷನ್ಸ್ ರೆಸ್ಪೆಕ್ಟಿವ್ಲಿ ಆರ್ ಲಿಮಿಟೆಡ್, ದ ಕಾಸ್ಟ್ ಆಫ್ ಶಿಪ್ಪಿಂಗ್ ಈಸ್ ಲೀನಿಯರ್. ಸೊ ಆಗ ಏನಾಗುತ್ತೆ, ಬೇರೆ ಬೇರೆ ಡೆಸ್ಟಿನೇಷನ್ನು ಮತ್ತು ಅವೈಲೇಬಿಲಿಟಿ ಏನಿರುತ್ತೆ ಬೇರೆ ಬೇರೆ ಕಡೆ ಏನು ತುಂಬ ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ಅಂದರೆ ಇವಾಗ ಒಂದು ಹತ್ರ ಇವಾಗ ತುಂಬ ದೊಡ್ಡ ಗಾರ್ಮೆಂಟ್ಸ್ ಇದ್ದರೆ ಅಲ್ಲಿ ತುಂಬ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದೇ ಒಂಥರ ಸ್ವಲ್ಪ ಚಿಕ್ಕ ಗಾರ್ಮೆಂಟ್ಸು. ಸೊ ಹೀಗೆ ಅಲ್ಲೆಲ್ಲ ಏನಿರುತ್ತೆ ಅವೈಲೇಬಿಲಿಟಿ ಮತ್ತು ರಿಕ್ವೈರ್ಮೆಂಟ್ಸ್ ಕೂಡ ಏನಿರುತ್ತೆ ಕಡಿಮೆ, ಅಂದರೆ ಹೆಚ್ಚು ಕಡಿಮೆ ಇರುತ್ತೆ. ಸೊ ಅವು ಲಿಮಿಟೆಡ್ ಇರುತ್ತೆ, ಅಂದರೆ ಹಿಂಗೆ ತುಂಬ ಜಾಸ್ತಿ ಅಂತಲೂ ಇರೋಲ್ಲ, ಸೊ ಲಿಮಿಟೆಡ್ ಇರುತ್ತೆ. ಸೊ ಕಾಸ್ಟ್ ಆಫ್ ಶಿಪ್ಪಿಂಗ್ ಏನು ಬರುತ್ತೆ, ಲೀನಿಯರ್ ಬರುತ್ತೆ, ಅಂದರೆ ಲೀನಿಯರ್ ಇಕ್ವೇಷನ್ ಥರ ಬರುತ್ತೆ ಅದು. ಟಿ ಪಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಸ್ಪೆಷಲ್ ಟೈಪ್ ಆಫ್ ಎಲ್ ಪಿ ಪಿ whose objective is to determine the quantity of units to be transported from various origins to different destinations at a minimum cost. ಸೊ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅನ್ನೋದೇನು, ಇದು ಕೂಡ ಒಂದು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಹೇಳಿ ನಾವು ಇಟ್ಟು ತಗೋತೀವಿ, ಬಿಕಾಸ್ ಅದು ಕಾಸ್ಟ್ ಏನಿರುತ್ತೆ ಲೀನಿಯರ್ ಇರುತ್ತಲ್ಲ. ಸೊ ಹಾಗೆ ಇದು ಒಂದು ಎಲ್ ಪಿ ಪಿಯಲ್ಲಿ ಒಂದು ಸ್ಪೆಷಲ್ ಟೈಪ್ ಅಂತ ಹೇಳ್ತೇವೆ. ಇಲ್ಲಿ ನಾವು ಏನು ಮಾಡ್ತೇವೆ, ಮೇನ್ ಏಮ್ ಇದೆ ನಮ್ಮದು ಏನು, ಡಿಟರ್ಮಿನ್ ದ ಕ್ವಾಂಟಿಟಿ, ಅಂದರೆ ವೇರಿಯಸ್ ಒರಿಜಿನ್ಸಿಂದ ಬೇರೆ ಬೇರೆ ಡೆಸ್ಟಿನೇಷನ್ಸ್ಗೆ ಎಷ್ಟು ಕ್ವಾಂಟಿಟಿಯನ್ನು ನಾವು ಸಪ್ಲೈ ಮಾಡ್ಬೋದು ವಿತ್ ಅ ಮಿನಿಮಮ್ ಕಾಸ್ಟ್ ಅಂತ. ಸೊ ಇದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಹಿಯರ್ ಒರಿಜಿನ್ಸ್ ಮೇ ರೆಫರ್ ಟು ಗೋಡೌನ್, ಇಂಡಸ್ಟ್ರಿ ಎಕ್ಸೆಟ್ರಾ. ಸೊ ಒರಿಜಿನ್ಸ್ ಅಂದರೆ ಸೋರ್ಸ್ ಅಂತ ಹೇಳಿದ್ನಲ್ಲ, ಸೊ ಸೋರ್ಸ್ ಅಂದರೆ ಇಲ್ಲಿ ಗೋಡೌನ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಫ್ಯಾಕ್ಟ್ರೀಸ್ ಇದೆಲ್ಲ ಬರುತ್ತೆ. ಆ್ಯಂಡ್ ಡೆಸ್ಟಿನೇಷನ್ಸ್ ಮೇ ರೆಫರ್ ಟು ಡೀಲರ್ಸ್, ವೇರ್ ಹೌಸಸ್, ಕಸ್ಟಮರ್ಸ್ ಎಕ್ಸೆಟ್ರಾ. ಸೊ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಅ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ಈ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನ ನಾವು ಸ್ಕಿಮ್ಯಾಟಿಕ್ ಅಂದರೆ ಡೈಗ್ರಾಮ್ ಥರದಲ್ಲಿ ಯಾವ ಥರ ರಿಪ್ರೆಸೆಂಟ್ ಮಾಡ್ತೇವೆ ನೋಡಿ. ಫಸ್ಟು ವೇರಿಯೇಬಲ್ಸ್ ಏನೇನು ಅಸೋಸಿಯೇಟ್ ಮಾಡ್ತೀವಂದರೆ, ಇವಾಗ ಲೆಟ್ ಎಮ್ ಬಿ ದ ನಂಬರ್ ಆಫ್ ಸೋರ್ಸಸ್ ಆರ್ ಒರಿಜಿನ್ಸ್. ಸೊ ಸೋರ್ಸಸ್ ಏನಂತ ಹೇಳ್ತೇವೆ ನಾವು, ಎಮ್ ಅಂತ ತಗೊಳ್ತೇವೆ. ಎನ್ ಬಿ ದ ನಂಬರ್ ಆಫ್ ಡೆಸ್ಟಿನೇಷನ್ಸ್. ಸೊ ಡೆಸ್ಟಿನೇಷನ್ಸ್ ಇರುತ್ತಲ್ಲ, ಅಂಥವು ಎಷ್ಟು ಡೆಸ್ಟಿನೇಷನ್ಸ್ ಇರುತ್ತಲ್ಲ ಅದಕ್ಕೆ ನಾವು ಎನ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಎ ಐ ಬಿ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಅವೈಲೇಬಲ್ ಆ್ಯಟ್ ಐತ್ ಸೋರ್ಸ್. ಎ ಐ ಅಂತಂದರೆ ಏನು, ಸೋರ್ಸಲ್ಲಿ ನಮಗೆ ಅಂದರೆ ಐತ್ ಸೋರ್ಸಲ್ಲಿ, ಅಂದರೆ ಸೋರ್ಸ್ಗಳಂದರೆ ತುಂಬ ಸೋರ್ಸ್ಗಳಿರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಸೋರ್ಸ್ ಐತ್ ಸೋರ್ಸಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಗೂಡ್ಸು ಅನ್ನೋದನ್ನು ಏನಂತ ರಿಪ್ರೆಸೆಂಟ್ ಮಾಡ್ತೇವೆ, ಎ ಐ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಅದೇ ಥರ ಬಿ ಜೆ ಅಂತಂದರೆ ವಿತ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ರಿಕ್ವೈರ್ಡ್ ಆ್ಯಟ್ ಜೇತ್ ಡೆಸ್ಟಿನೇಷನ್. ಅದೇ ಥರ ಡೆಸ್ಟಿನೇಷನ್ಗಳು ಕೂಡ ತುಂಬಾ ಇರುತ್ತೆ. ಸೊ ಜೇತ್ ಡೆಸ್ಟಿನೇಷನ್ಲಿ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಅವ್ರಿಗೆ, ಅಂದರೆ ಅವ್ರಿಗೆ ಎಷ್ಟು ಗೂಡ್ಸ್ ಬೇಕಾಗಿದೆ ಅನ್ನೋದು ಈ ಬಿ ಜೆ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಸಿ ಐ ಜೆ ಬಿ ದ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಯೂನಿಟ್ ಆಫ್ ಗೂಡ್ಸ್ ಫ್ರಮ್ ಐತ್ ಸೋರ್ಸ್ ಟು ಜೇತ್ ಡೆಸ್ಟಿನೇಷನ್. ಸೊ ಸಿ ಐ ಜೆ ಅಂತಂದ್ರೇನು, ಇದು ಕಾಸ್ಟ್, ಅಂದರೆ ಐತ್ ಸೋರ್ಸಿಂದ ಜೇತ್ ಡೆಸ್ಟಿನೇಷನ್ಗೆ ಹೋಗೋ ತನಕ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟು ಬರುತ್ತೆ ಅದು. And xij be the number of units to be transported from ith source to jet destination. ಸೊ xij ಅಂದ್ರೇನು, ನಾವು ಎಷ್ಟು ಗೂಡ್ಸನ್ನು ಸಪ್ಲೈ ಮಾಡ್ತೀವಿ, ಅಂದರೆ ಎಷ್ಟು ಯೂನಿಟ್ಸನ್ನು ಸಪ್ಲೈ ಮಾಡ್ತೀವಿ ಅನ್ನೋದು. ಸೊ ಇಲ್ಲಿ ನೋಡಿ ಈಗ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಹೆಂಗೆ ಬರುತ್ತೆ. ಇವಾಗ ಅವೈಲೇಬಲ್ ಕ್ವಾಂಟಿಟಿ ಅಂತಂದರೆ, ಅಂದರೆ ಇವಾಗ ಸೋರ್ಸ್ ಹತ್ರ ಎಷ್ಟೆಷ್ಟು ಅವೈಲೇಬಿಲಿಟಿ ಇದೆ ಅಂತ ರಿಪ್ರೆಸೆಂಟ್ ಮಾಡಲಿಕ್ಕೆ ಏನು ಮಾಡ್ತೇವೆ, ಎ ಐ ಅಂತ ರಿಪ್ರೆಸೆಂಟ್ ಮಾಡ್ತೇವಲ್ಲ. ಸೊ ಈಗ ಸೋರ್ಸಸ್ ಅವರು ಎಮ್ ಸೋರ್ಸಸ್ ಇದೆ ಅಂತ ತಗೊಳ್ತೀವಿ. ಸೊ ಈಗ ಸೋರ್ಸಸ್ ಎಷ್ಟು ಬರುತ್ತೆ, S1 S2 ಸೊ ಆನ್ ಅಪ್ ಟು SM ತನ ಏನಿರುತ್ತೆ ಸೋರ್ಸ್ಗಳಿರುತ್ತೆ. ಅದೇ ಥರ ಡೆಸ್ಟಿನೇಷನ್ಗಳು ಎಷ್ಟಿರುತ್ತೆ, D1 to D ಅಂತನ ಇರುತ್ತೆ. ಸೊ ಎನ್ ಅಂದರೆ ನಂಬರ್ ಆಫ್ ಡೆಸ್ಟಿನೇಷನ್ಸ್ ಅಂತ ತೊಗೊಂಡಿದ್ದೀವಿ, ಎಮ್ ಅಂದರೆ ನಂಬರ್ ಆಫ್ ಸೋರ್ಸಸ್ ಅಂತ. ಸೊ ಅದೇ ಥರ ಸೋರ್ಸ್ ಹತ್ರ ಕೆಪಾಸಿಟಿ ಅಂದರೆ ಅವೈಲೇಬಿಲಿಟಿ ಎಷ್ಟಿದೆಯಲ್ಲ ಅದನ್ನ ನಾವು ಎ ಐ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ S1 ಹತ್ರ ಎಷ್ಟು ಅವೈಲೇಬಿಲಿಟಿ ಗೂಡ್ಸ್ ಅಂದರೆ ಎಷ್ಟು ಗೂಡ್ಸ್ ಅವೈಲೇಬಲ್ ಇದೆಯಲ್ಲ ಅದನ್ನ A1 ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಅದೇ ಥರ S2 ಹತ್ರ ಎಷ್ಟು ಅವೈಲೇಬಲ್ ಇದೆಯಲ್ಲ ಗೂಡ್ಸು ಅದಕ್ಕೆ A2 ಅಂತ. ಅದೇ ಥರ SM ಹತ್ರ ಎಷ್ಟು ಗೂಡ್ಸ್ ಅವೈಲೇಬಲ್ ಇದೆ ಅದಕ್ಕೆ AM ಅಂತ.
ಅದೇ ಥರ ಇವಾಗ ರಿಕ್ವೈರ್ಡ್ ಅಂದರೆ ರಿಕ್ವೈರ್ಮೆಂಟ್ಸ್ ಎಷ್ಟಿದೆ, ಎಷ್ಟು ಕ್ವಾಂಟಿಟಿ ಬೇಕಾಗಿದೆ ಡೆಸ್ಟಿನೇಷನ್ಗೆ, ಅದನ್ನ ನಾವು ಎದರಿಂದ ರಿಪ್ರೆಸೆಂಟ್ ಮಾಡ್ತೇವೆ, BJಯಿಂದ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಇವಾಗ D1ಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆಯಲ್ಲ ಅದನ್ನ B1 ಅಂತ ರಿಪ್ರೆಸೆಂಟ್ ಮಾಡ್ತೇವೆ. D2ಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು B2 ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಅದೇ ಥರ DNಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು BN ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಇದೇನಿದು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಅಂತ ಹೇಳ್ತೇವೆ ನಾವು ಆಫ್ ದಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಇದು ಸ್ಕಿಮ್ಯಾಟಿಕ್ ಆಯ್ತು. ಇವಾಗ ಅದನ್ನ ಮೆಥಮೆಟಿಕಲ್ ಆಗಿ ನಾವು ಯಾವ ಥರ ಫಾರ್ಮುಲೇಟ್ ಮಾಡ್ತೇವೆ. ಸೊ ಇವಾಗ ನೀವು ಟರ್ಮ್ಸ್ ನೆನಪಿಟ್ಕೊಳ್ಬೇಕು. ಏನು, ಎಮ್ ಅಂದರೆ ನಂಬರ್ ಆಫ್ ಸೋರ್ಸಸ್ಸು, ಎನ್ ಅಂದರೆ ನಂಬರ್ ಆಫ್ ಡೆಸ್ಟಿನೇಷನ್ಸು, ಮತ್ತು CIJ ಅಂದರೆ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಏನು ಶಿಪ್ಪಿಂಗ್ ಆಫ್ ದ ಪ್ರಾಡಕ್ಟ್ ಫ್ರಮ್ ಸೋರ್ಸ್ I ಟು ಡೆಸ್ಟಿನೇಷನ್ J. ಅಂದರೆ ಐತ್ ಸೋರ್ಸಿಂದ Jth ಡೆಸ್ಟಿನೇಷನ್ಗೆ ಹೋಗುತ್ತಾನ ನಮಗೆ ಎಷ್ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದೆ ಅದು. ಮತ್ತು XIJ ಅಂತಂದ್ರೇನು, ಎಷ್ಟು ಯೂನಿಟ್ಸನ್ನು ನಾವು ಟ್ರಾನ್ಸ್ಫರ್ ಮಾಡ್ತಿದ್ದೇವೆ ಫ್ರಮ್ ದ ಸೋರ್ಸ್ I ಟು ಸೋರ್ಸ್ J, ಸೋರ್ಸ್ ith ಟು ಡೆಸ್ಟಿನೇಷನ್ J ಅಂತ. ಸೊ ಈಗ ಅದನ್ನ ಮೆಥಮೆಟಿಕಲಾಗಿ ಯಾವ ಥರ ಫಾರ್ಮುಲೇಟ್ ಮಾಡ್ತೀವಿ ಅಂದರೆ, ಇದು ಜಸ್ಟ್ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ A transportation problem can be mathematically written as follows. ಏನು, ಕನ್ಸಿಡರ್ ಅ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ವಿತ್ M origins. ಸೊ ಒರಿಜಿನ್ಸ್ ಅಂದರೆ ಸೋರ್ಸ್ನೇ. ಸೊ ಇಲ್ಲಿ ಅವ್ರು ಏನಂತ ತಗೊಳ್ತಾರೆ, O1 O2 ಸೊ ಆನ್ ಅಪ್ ಟು OM ಅಂತ, ಅಂದರೆ ಅಷ್ಟು ಒರಿಜಿನ್ ಇದೆ ಅಂತ ತಗೊಳ್ತಾರೆ. ಆ್ಯಂಡ್ N ಡೆಸ್ಟಿನೇಷನ್ಸ್ ಬಿ D1 D2 ಸೊ ಆನ್ ಅಪ್ ಟು DN. ಸೊ M ಸೋರ್ಸಸ್ಸು ಮತ್ತು N ಡೆಸ್ಟಿನೇಷನ್ಸು. ಲೆಟ್ AI ಬಿ ದ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ಅವೈಲೇಬಲ್ ಅಟ್ OI. ಸೊ ಕ್ವಾಂಟಿಟಿ ಅದು ಎಷ್ಟು ಅವೈಲೇಬಲ್ ಇದೆಯಲ್ಲ ಅದಕ್ಕೆ AI ಅಂತ ರಿಪ್ರೆಸೆಂಟ್ ಮಾಡ್ತೇವೆ. BJ ಅಂತಂದರೆ ಎಷ್ಟು ಕ್ವಾಂಟಿಟಿ ಬೇಕಾಗಿದೆಯಲ್ಲ D ಹತ್ರ ಡೆಸ್ಟಿನೇಷನ್ ಹತ್ರ, ಅದಕ್ಕೆ BJ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. CIJ ಅಂತಂದರೆ ಶಿಪ್ಪಿಂಗ್ ಕಾಸ್ಟ್ ಫ್ರಮ್ ಆಫ್ 1 ಯೂನಿಟ್, ಅಂದರೆ ಒಂದೇ ಯೂನಿಟ್ದು ಕಂಪ್ಲೀಟ್ದಲ್ಲ, 1 ಯೂನಿಟ್ದು ಶಿಪ್ಪಿಂಗ್ ಕಾಸ್ಟು ಫ್ರಮ್ ಸೋರ್ಸ್ OI ಟು ಡೆಸ್ಟಿನೇಷನ್ DJ, ಅದಕ್ಕೆ CIJ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. XIJ ಅಂತಂದರೆ ಎಷ್ಟು ಯೂನಿಟ್ಸನ್ನು ನಾವು ಶಿಫ್ಟ್ ಮಾಡ್ತೀವಿ ಫ್ರಮ್ ದ ith ಸೋರ್ಸ್ ಟು Jth ಡೆಸ್ಟಿನೇಷನ್ ಅಂತ. ದೆನ್ ದ ಪ್ರಾಬ್ಲಮ್ ಈಸ್ ಟು ಡಿಟರ್ಮೈನ್ XIJ ಸೊ ಆ್ಯಸ್ ಟು. ಸೊ ನಾವಿವಾಗ ಏನು ಕಂಡುಹಿಡಿಬೇಕಿಲ್ಲಿ ಅಂದರೆ, ನಾವು ಎಷ್ಟು ಯೂನಿಟ್ಸನ್ನು ನಾವು ಶಿಪ್ ಮಾಡ್ತೇವೆ ಫ್ರಮ್ ದ ಸೋರ್ಸ್ ಟು ಡೆಸ್ಟಿನೇಷನ್ ಅಂತ ಕಂಡುಹಿಡಿಬೇಕು. ಸಚ್ ದ್ಯಾಟ್ ನಮ್ಮದು ಮೇನ್ ಏಮಿಲ್ಲಿ ಕಾಸ್ಟ್ ಏನಿರಬೇಕು, ಮಿನಿಮಮ್ ಇರಬೇಕು. ಸೊ ಅಲ್ವಾ, ಮಿನಿಮಮ್ ಆಫ್ Z ಅಂದರೆ ಮಿನಿಮಮ್ ಕಾಸ್ಟ್ ಇರಬೇಕು. ಅದು ಹೇಗೆ, summation I equals to 1 to M, summation J is equals to 1 to N, CIJ into XIJ. ಹೌದಲ್ವಾ, ಇವಾಗ ತುಂಬಾ ಸೋರ್ಸ್ಗಳಿರುತ್ತೆ, ತುಂಬಾ ಡೆಸ್ಟಿನೇಷನ್ಗಳಿರುತ್ತಲ್ವಾ. ಇವಾಗ ಒಂದೇ ಸೋರ್ಸು ಒಂದೇ ಡೆಸ್ಟಿನೇಷನ್ಗೆ ಶಿಪ್ ಮಾಡುತ್ತೆ ಅಂತ ಇಲ್ಲ, ಒಂದೇ ಸೋರ್ಸು ತುಂಬ ಕಡೆಯೂ ಕೂಡ ಅದು ಡೆಲಿವರ್ ಮಾಡ್ತಾ ಇರ್ಬೋದು. ಅದೇ ಥರ ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ತೇವೆ, ಸಮೇಷನ್ನು I is equals to 1 to M ಆ್ಯಂಡ್ ಸಮೇಷನ್ J is equals to 1 to N. ಅಂದರೆ ಒಂದು ಸೋರ್ಸು ಬೇರೆ ಬೇರೆ ಕಡೆಗೂ ಕೂಡ ಅದು ಡೆಲಿವರ್ ಮಾಡುತ್ತೆ. ಅದೇ ಥರ ತುಂಬ ಸೋರ್ಸ್ಗಳಿರುತ್ತೆ. ಸೊ ತುಂಬ ಸೋರ್ಸ್ಗಳು ಬೇರೆ ಬೇರೆ ಡಿಫ್ರೆಂಟ್ ಡೆಸ್ಟಿನೇಷನ್ಸ್ಗಳು ಡೆಲಿವರ್ ಮಾಡ್ತಾರೆ. ಸೊ ಅದು ಸಮೇಷನ್ ಬರುತ್ತೆ. ಮತ್ತು ಇವಾಗ 1 ಯೂನಿಟ್ದು ಕಾಸ್ಟ್ ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೇವೆ, ಸೊ ಇವಾಗ ಕಾಸ್ಟ್ ಅಂತಂದರೆ CIJ ಅಂತ ಬರ್ತೀವಿ. ಸೊ ಅದೇ ಥರ ನಾವು ಎಷ್ಟು ಯೂನಿಟ್ಸ್ ಟ್ರಾನ್ಸ್ಫರ್ ಮಾಡ್ತೀವಲ್ವಾ, ಸೊ ಎಷ್ಟು ಯೂನಿಟ್ಸ್ ಟ್ರಾನ್ಸ್ಫರ್ ಮಾಡಿದ್ದೀವಿ ಅನ್ನೋ ಅಂತ ಹೇಳ್ತೀವಿ XIJ. ಸೊ ಟೋಟಲ್ ನಮಗೆ ಕಾಸ್ಟ್ ಹೆಂಗೆ ಸಿಗುತ್ತೆ, 1 ಯೂನಿಟ್ಗೆ CIJ ಅಂತಂದರೆ ನಾವು ಅಂಥದ್ದು X ಯೂನಿಟ್ಸ್ ಕಳಿಸಿರ್ತೇವೆ. ಸೊ XIJ ಇಂಟು CIJ ಅಂತ ಬರುತ್ತೆ. ಸೊ ವಿತ್ ದ ಸಮೇಷನ್, ಬಿಕಾಸ್ ಬೇರೆ ಬೇರೆ ಸೋರ್ಸಿಂದ ಬೇರೆ ಬೇರೆ ಡೆಸ್ಟಿನೇಷನ್ಸ್ಗಳಿಗೆ ನಾವು ಪ್ರಾಡಕ್ಟ್ಸನ್ನು ಡೆಲಿವರ್ ಮಾಡ್ತೇವೆ. ಸೊ ಇದು ಈ ಕಾಸ್ಟ್ ಏನಿರಬೇಕು, CIJ ಇಂಟು XIJ ಮಾಡಿದಾಗ ನಮ್ಗೆ ಆ ಕಾಸ್ಟು ಮಿನಿಮಮ್ ಬರಬೇಕು. ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ಸ್ ಅದು. ಸೊ ಅದಕ್ಕೆ ಇದನ್ನು ಟೈಪ್ ಆಫ್ LPP ಅಂತ ಹೇಳಿದ್ದಾರೆ. ಬಿಕಾಸ್ ಇಲ್ಲಿ ನೋಡಿ ಆಬ್ಜೆಕ್ಟಿವ್ ಫಂಕ್ಷನ್ ಇದೆ ಆ್ಯಂಡ್ ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ಸ್ ಇದೆ ಆ್ಯಂಡ್ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಈಗ ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ಸ್ ಅಂತ ಏನು ಹೇಳಿದ್ದಾರೆ, ಸಮೇಷನ್ J is equals to 1 to N XIJ is equals to AI ಅಂತಂದರೆ, XIJ ಅಂತಂದ್ರೇನು ನಂಬರ್ ಆಫ್ ಯೂನಿಟ್ಸ್, ಶುಡ್ ಬಿ is equals to ಅವೈಲೇಬಲ್. ಅಂದರೆ ಅವ್ರ ಹತ್ರ ನಂಬರ್ ಆಫ್ ಯೂನಿಟ್ಸು ಅವರು ಎಷ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ವ, ಸೊ ಅದು ಹೆಂಗಿರಬೇಕು, ಅವ್ರ ಹತ್ರ ಅವೈಲೇಬಲ್ ಇರಬೇಕು ಅಂತ. ಸೊ I is equals to 1 to M ತನ ಬರುತ್ತೆ. ಅಂದರೆ ಅವೈಲೇಬಿಲಿಟಿ ಕನ್ಸ್ಟೆಂಟ್ ಇದೆ, ಅಂದರೆ ಅವ್ರ ಹತ್ರ ಎಷ್ಟು ಅವೈಲೇಬಲ್ ಇದೆ. XIJ ಅಂದ್ರೆ ಅದೇನಾಗುತ್ತೆ, ಅವೈಲೇಬಲ್ ಇರ್ತಕ್ಕಂಥದ್ದು ಅಷ್ಟನ್ನು ಅವರು ಕಳಿಸ್ಬಹುದು, ಅದಕ್ಕಿಂತ ಹೆಚ್ಚಿಗೆ ಅವರು ಕಳಿಸ್ಲಿಕ್ಕಾಗಲ್ಲ. ಅದೇ ಥರ ಸಮೇಷನ್ I is equals to 1 to M XIJ is equals to BJ. ಸೊ BJ ಅಂತಂದ್ರೇನು, ರಿಕ್ವೈರ್ಮೆಂಟ್ಸ್. ಸೊ ರಿಕ್ವೈರ್ಮೆಂಟ್ಸ್ ಎಷ್ಟು ಬೇಕಾಗಿದೆ ಡೆಸ್ಟಿನೇಷನ್ಗೆ ಅನ್ನೋದು.
ಸೊ ಆ್ಯಂಡ್ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್ ಏನು ಬರುತ್ತೆ, ಎಕ್ಸ್ ಐ ಜೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂದರೆ ನಂಬರ್ ಆಫ್ ಯೂನಿಟ್ಸು ನಾವು ಟ್ರಾನ್ಸ್ಫರ್ ಮಾಡೋದು ಮಿನಿಮಮ್ ಅಂದರೆ ನೆಗೆಟಿವಲ್ಲಿ ಬರಲ್ಲಲ್ವ, ನೀನು ಅಟ್ಲೀಸ್ಟ್ ಟ್ರಾನ್ಸ್ಫರ್ ಆದರೂ ಮಾಡಬೇಕು, ಇಲ್ಲ ಟ್ರಾನ್ಸ್ಫರ್ ಮಾಡೋದಿಲ್ಲ, ಸೊ ಅದು ನೆಗೆಟಿವ್ ಅಂಕೂ ಬರೋದಿಲ್ಲ. ಸೊ ಅದು ವ್ಯಾಲ್ಯೂ ಹೆಂಗೆ ಬರುತ್ತೆ, ಎಕ್ಸ್ ಐ ಜೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ. The TP is generally represented in the form of a rectangular array as shown below. ಸೊ ಇದನ್ನ ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೇವೆ ಅಂದರೆ ಈ ಥರ ಟೇಬಲ್ ಫಾರ್ಮಲ್ಲಿ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಇವಾಗ ಏನೇನಿದೆ ಈ ಟೇಬಲಲ್ಲಿ, ಒರಿಜಿನ್ನು, ಡೆಸ್ಟಿನೇಷನ್ನು, ಅವೈಲೇಬಿಲಿಟಿ, ರಿಕ್ವೈರ್ಮೆಂಟ್ಸು. ಸೊ ಇವಾಗ ಒರಿಜಿನ್ ಅಂತಂದರೆ ಏನೇನು ಬರುತ್ತೆ, ಇವಾಗ ನೋಡಿ ರೋನಲ್ಲಿ ಒರಿಜಿನ್ಸ್ ಎಲ್ಲ ಬರುತ್ತೆ ಮತ್ತು ಕಾಲಮ್ಸಲ್ಲಿ ಡೆಸ್ಟಿನೇಷನ್ ಬರುತ್ತೆ. ಸೊ ಇವಾಗ ಒರಿಜಿನ್ ಅಂತಂದರೆ O1 O2 ಸೋ ಆನ್ ಅಪ್ ಟು OM ತನ ಒರಿಜಿನ್ಸ್, ಮತ್ತು ಡೆಸ್ಟಿನೇಷನ್ಸ್ ಅಂದರೆ D1 D2 ಸೋ ಆನ್ ಅಪ್ ಟು n ಡೆಸ್ಟಿನೇಷನ್ಸ್ ಇರ್ತವೆ. ಅದೇ ಥರ ಇವಾಗ O1ಇಂದ D1ಗೆ ನಾವು ಎಷ್ಟು ಅಂದರೆ O1ಇಂದ D1ಗೆ ನಾವು ಏನಾದರೂ ಒಂದು ಪ್ರಾಡಕ್ಟ್ನ ಡೆಲಿವರ್ ಮಾಡೋದಿದ್ದರೆ ಆ ಕಾಸ್ಟಿಗೆ ಏನಂತ ಹೇಳ್ತೀವಿ, CIJ ಅಲ್ವಾ. ಸೊ C11 ಬರುತ್ತೆ. ಮತ್ತು ನಾವು ಎಷ್ಟು ಯೂನಿಟ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಲ್ವ ಅದನ್ನ ನಾವು X11 ಅಂತ ಬರಿತೀವಿ. ಸೊ ನಾವು ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗೂ ಕೂಡ ನಾವು ಎಷ್ಟು ಯೂನಿಟ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಲ್ಲ ಅದನ್ನು ಈ ಥರ ಇವಾಗ ಫಸ್ಟ್ ಸ್ಕ್ವೇರ್ ಬಾಕ್ಸಲ್ಲಿ ಮತ್ತು ಸಬ್ ಬಾಕ್ಸ್ ಹಾಕಿ ನಾವು ಯಾವ ಥರ X11 ಅಂತ ಬರ್ತಿದ್ದೀವಲ್ಲ ಅದೇ ಥರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಕೂಡ ಬರಬೇಕಾಗತ್ತೆ. ಅದೇ ಥರ ಇವಾಗ O1ಇಂದ D2ಗೆ ನಾವು ಪ್ರಾಡಕ್ಟ್ಸ್ ಡೆಲಿವರಿ ಮಾಡ್ತಾಯಿದ್ರೆ ಆ ಕಾಸ್ಟ್ಗೆ ಏನಂತ ಹೇಳ್ತೀವಿ, C12 ಬಿಕಾಸ್ CIJ ಅಲ್ವಾ. I ಅಂತಂದರೆ ಒರಿಜಿನ್ನು, J ಅಂತಂದರೆ ಡೆಸ್ಟಿನೇಷನ್ನು. ಅದೇ ಥರ ಎಷ್ಟು ಯೂನಿಟ್ಸ್ ಟ್ರಾನ್ಸ್ಫರ್ ಮಾಡ್ತೀವಿ ಅದಕ್ಕೆ XIJ ಅಂದರೆ X12. ಸೊ ಇದೇ ಥರ ಬರುತ್ತೆ. ಮತ್ತು ರಿಕ್ವೈರ್ಮೆಂಟ್ಸ್ ಅಂದರೆ BJ ಅಂದರೆ ಡೆಸ್ಟಿನೇಷನ್ಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ. ಸೊ ಇವೆಲ್ಲ ಸಮ್ ಮಾಡಿದಾಗ ಅಂದರೆ B1 B2 BN ಅಂದರೆ D1ಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆಯಲ್ಲ ಅದನ್ನೆಲ್ಲ ಎಷ್ಟು ಬರುತ್ತೆ, B1 ಬರುತ್ತೆ. ಮತ್ತು D2ಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆಯಲ್ಲ ಎಷ್ಟು ಬೇಕಂತ ಹೇಳುತ್ತಲ್ವ ಅದೆಲ್ಲ B2. ಸೊ ಇದೇ ಥರ. ಮತ್ತು ಅವೈಲೇಬಿಲಿಟಿ ಅಂತಂದರೆ ಏನು, ಇವಾಗ O1 ಹತ್ರ ಎಷ್ಟು ಕೆಪಾಸಿಟಿ ಅಂದರೆ ಅದ್ರ ಹತ್ರ ಎಷ್ಟು ಅವೈಲೇಬಲ್ ಗೂಡ್ಸ್ ಇದೆ ಅಂತ ಹೇಳೋದಕ್ಕೆ A1 ಅಂತ ಹೇಳ್ತೇವೆ. ಅದೇ ಥರ O2 ಹತ್ರ ಎಷ್ಟು ಅವೈಲೇಬಲ್ ಇದೆ ಅಂತ ಹೇಳೋದಕ್ಕೆ A2. ಅದೇ ಥರ ಸೇಮ್ ಬರುತ್ತೆ. ಮತ್ತು ಲಾಸ್ಟ್ಗೆ ನಮ್ಗೆ ಹೆಂಗೆ ಬರಬೇಕು, ಸಮೇಷನ್ AI ಇಸ್ ಈಕ್ವಲ್ಸ್ ಟು ಸಮೇಷನ್ BJ ಅಂದರೆ ಅವ್ರ ಹತ್ರ ಅವೈಲೇಬಲ್ ಎಷ್ಟಿದೆಯೋ ಅಷ್ಟನ್ನು ಕೂಡ ಅವರು ಡೆಲಿವರ್ ಮಾಡಿದ್ದಾರೆ, ಅಂದರೆ ಅವರು ರಿಕ್ವೈರ್ಮೆಂಟ್ಸ್ ಎಲ್ಲವನ್ನು ಫುಲ್ಫಿಲ್ ಮಾಡಿದ್ದಾರೆ ಅಂತ ಅರ್ಥ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮ್ಗೆ ಗೊತ್ತಿರುತ್ತೆ, ನೆಸಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಅ ಫೀಸಿಬಲ್ ಸೊಲ್ಯೂಷನ್ ಟು ಅ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಈಸ್ ಸಮೇಷನ್ AI ಇಸ್ ಈಕ್ವಲ್ಸ್ ಟು ಸಮೇಷನ್ BJ. ಸೊ ಅದು ರಿಕ್ವೈರ್ಮೆಂಟ್ಸ್ ಮತ್ತು ಡಿಮ್ಯಾಂಡು ಎರಡು ಕೂಡ ಈಕ್ವಲ್ ಆದಾಗ ಏನಾಗುತ್ತೆ ಅಂದರೆ ರಿಕ್ವೈರ್ಮೆಂಟ್ಸ್ ಮತ್ತು ಅವೈಲೇಬಿಲಿಟಿ ಎರಡು ಕೂಡ ಈಕ್ವಲ್ ಆದಾಗ ನಮಗೆ ಫೀಸಿಬಲ್ ಸೊಲ್ಯೂಷನ್ ಸಿಕ್ತು ಅಂತ ಹೇಳ್ತೇವೆ. ಸೊ ಈಗ ನೀವು ಇಲ್ಲಿ ಒಂದು ಸ್ವಲ್ಪ ಡೆಫಿನಿಷನ್ಸ್ಗಳನ್ನು ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಾಗತ್ತೆ ಏನೇನು. ಸೊ ಈಗ ಫೀಸಿಬಲ್ ಸೊಲ್ಯೂಷನ್ ಅಂದರೆ ಅ ಸೆಟ್ ಆಫ್ ವ್ಯಾಲ್ಯೂಸ್ XIJ ವೇರ್ I is equals to 1 to M and J is equals to 1 to N which satisfies the following conditions. Summation J is equals to 1 to N XIJ is equals to AI and summation I is equals to 1 to M XIJ is equals to BJ and XIJ greater than or equals to 0 for all I and J is called feasible solution to TP. ಸೊ ನಾವು ಫೀಸಿಬಲ್ ಸೊಲ್ಯೂಷನ್ ಅಂತ ಏನಕ್ಕೆ ಹೇಳ್ತೇವೆ ಅಂದರೆ ನಾವು ಎಷ್ಟು ಯೂನಿಟ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಲ್ಲ ಅದು ಹೆಂಗಿರಬೇಕು, ಇವಾಗ ಒಂದು ಸೋರ್ಸಿಂದ ನಾವು ಒಂದು ಡೆಸ್ಟಿನೇಷನ್ಗೆ ನಾವು ಒಂದು ಸೋರ್ಸಿಂದ ಬೇರೆ ಬೇರೆ ಡೆಸ್ಟಿನೇಷನ್ಗೆಲ್ಲ ನಾವು ಟ್ರಾನ್ಸ್ಫರ್ ಮಾಡುವಾಗ ಸೊ ನಾವು ಟ್ರಾನ್ಸ್ಫರ್ ಮಾಡಿದ್ದೆಲ್ಲ ಎಷ್ಟಿರಬೇಕು ಟೋಟಲ್ ಆಗಿ ಅದರ ಹತ್ರ ಅವೈಲೇಬಲ್ ಎಷ್ಟಿದೆಯಲ್ವ ಅದೆಲ್ಲ ಕೂಡ ಅವೈಲೇಬಲ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅದನ್ನು AI ಅಂತ ಹೇಳ್ತೀವಿ. ಅಂದರೆ J1 to N ಇಂದ ಅಂದರೆ ಬೇರೆ ಬೇರೆ ಡೆಸ್ಟಿನೇಷನ್ಸ್ಗಳಿಗೆ ನಾವು ಆಯ್ತು ಸೋರ್ಸಿಂದ ನಂಬರ್ ಆಫ್ ಯೂನಿಟ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಆಯ್ತು ಸೋರ್ಸಿಂದ Jth ಡೆಸ್ಟಿನೇಷನ್ಸ್ಗಳಿರುತ್ತೆ. ಸೊ ಅದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಸೊ ಎಲ್ಲ ಟ್ರಾನ್ಸ್ಫರ್ ಮಾಡಿಸಿದಾಗ ಕೂಡಿದ್ದು ಎಷ್ಟು ಬರಬೇಕು, ಟೋಟಲ್ ಅದರ ಹತ್ರ ಎಷ್ಟಿತ್ತು ಅದನ್ನಷ್ಟು ಕೂಡ ಅದು ಬೇರೆ ಬೇರೆ ಡೆಸ್ಟಿನೇಷನ್ಗಳಿಗೆ ಡೆಲಿವರ್ ಮಾಡಿದೆ ಅಂತ ಆ ಥರ. ಅದೇ ಥರ ಸೆಕೆಂಡ್ ಕಂಡೀಷನ್ ಏನಿದೆ,
ಇವಾಗ ಬಿಗೆ ಒಂದಿಷ್ಟು ರಿಕ್ವೈರ್ಮೆಂಟ್ಸ್ ಇದೆ. ಆ ಬಿಗೆ ಬೇಕಾಗಿದ್ದ ಅಂದರೆ ಜೆತ್ ಡೆಸ್ಟಿನೇಷನ್ಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸು ಬೇರೆ ಬೇರೆ ಸೋರ್ಸಸ್ಗಳಿಂದ ಬಂದಿದೆ. ಸೊ ಬೇರೆ ಬೇರೆ ಸೋರ್ಸಸ್ಗಳಿಂದ ಬಂದಿದ್ದ ರಿಕ್ವೈರ್ಮೆಂಟ್ಸ್ ಎಲ್ಲ ಬಂದಿದ್ದು ಎಲ್ಲ ಅವರೆಲ್ಲ ಏನು ಸಪ್ಲೈ ಮಾಡಿರ್ತಾರಲ್ವ ಅದೆಲ್ಲ ಕೂಡ ಇದಕ್ಕೆ ಬೇಕಾಗಂಥ ರಿಕ್ವೈರ್ಮೆಂಟ್ಸ್ಗೆ ಈಕ್ವಲ್ ಇರಬೇಕಂತ, ಅಂದರೆ ಅದು ರಿಕ್ವೈರ್ಮೆಂಟ್ಸ್ ಏನಾಗಿದೆ ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ. ಆಮೇಲೆ XIJ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂದರೆ ಮಿನಿಮಮ್ ಏನಾಗಿರಬೇಕು ಅವರು ಅಂದರೆ ಅವರು ಮಿನಿಮಮ್ 1 ಅಂದರೆ ಏನು ಟ್ರಾನ್ಸ್ಫರ್ ಮಾಡಿರಬಾರ್ದು ಅಥವಾ ಟ್ರಾನ್ಸ್ಫರ್ ಮಾಡಿರ್ತಾರೆ ಅಂತ. ಸೊ ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಹಂಗೂ ಬರೋದಿಲ್ಲ XIJ ವ್ಯಾಲ್ಯೂಸ್. ಇದು ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ಸ್ ಹೇಳಿದ್ವಲ್ಲ. ಸೊ ಈ ಥರ 3 ಕಂಡೀಷನ್ಸ್ ಅದನ್ನು ಸ್ಯಾಟಿಸ್ಫೈ ಮಾಡಿದರೆ ಆ ವ್ಯಾಲ್ಯೂಸ್ಗೆ ಏನಂತ ಹೇಳ್ತೇವೆ ನಾವು, ಆ ಸೊಲ್ಯೂಷನ್ಗೆ ಫೀಸಿಬಲ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ಸೊ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂದ್ರೇನು? ಫೀಸಿಬಲ್ ಸೊಲ್ಯೂಷನ್ ಈಸ್ ಸೇಡ್ ಟು ಬಿ ಅ BFS ಇಫ್ ದ ನಂಬರ್ ಆಫ್ ನಾನ್ ಝೀರೋ ಅಲೋಕೇಶನ್ಸ್ ಆರ್ ಅಟ್ ಮೋಸ್ಟ್ m+n-1. ಅಂದರೆ ಇವಾಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಇವಾಗ ನಾವು ಅಲೋಕೇಶನ್ಸ್ ಏನು ಮಾಡಿರ್ತೀವಲ್ಲ, ಅಂದರೆ ಈ ಯೂನಿಟ್ಗೆ ನಾವು ಇಷ್ಟು ಯೂನಿಟ್ಸನ್ನು ಟ್ರಾನ್ಸ್ಫರ್ ಮಾಡಿರ್ತೀವಿ ಅಂತ ಮಾಡ್ತೀವಲ್ಲ. ಸೊ ಹಾಗೆ ಎಷ್ಟು ನಾವು ಬ್ಲಾಕ್ಸಿಗೆ ನಾವು ಟ್ರಾನ್ಸ್ಫರ್ ಮಾಡಿರ್ತೀವಲ್ಲ ಪ್ರಾಡಕ್ಟ್ಸನ್ನು, ಸೊ ಅಂಥ ಬ್ಲಾಕ್ಸ್ ನಮ್ಗೆ ಎಷ್ಟು ಅಲೋಕೇಶನ್ಸ್ ಎಷ್ಟಿರಬೇಕು, m+n-1 ಥರ ಅದಷ್ಟು ಅಲೋಕೇಶನ್ಸ್ ಇದ್ದರೆ ಅದಕ್ಕೆ ನಾವು ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ನೀವು ಒಂದ್ಸಲ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಇದನ್ನು ನಿಮಗೆ ಈ ಡೆಫಿನಿಷನ್ಸ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ಡಿಜನರೇಟ್ ಸೊಲ್ಯೂಷನ್ ಅಂದರೆ ವೆನ್ ದ ನಂಬರ್ ಆಫ್ ಪಾಸಿಟಿವ್ ಅಲೋಕೇಶನ್ಸ್ ಇನ್ ಎನಿ BFS ಈಸ್ ಲೆಸ್ ದೆನ್ m+n-1 ದೆನ್ ದ ಸೊಲ್ಯೂಷನ್ ಈಸ್ ಸೇಡ್ ಟು ಬಿ ಡಿಜನರೇಟ್. ಅಂದರೆ ನಾವು ಅಲೋಕೇಶನ್ ಮಾಡಿರ್ತೀವಲ್ಲ, ಅಂದರೆ m+n-1ಕಿನ್ನ ಕಡಿಮೆ ಬ್ಲಾಕ್ಸ್ಗೆ ನಾವು ಅಲೋಕೇಟ್ ಮಾಡಿದರೆ, ಅಂದರೆ ಅಷ್ಟು ಬ್ಲಾಕ್ಸ್ಗಳಿಗೆ ನಾವು ಡೆಲಿವರ್ ಮಾಡಿದರೆ ಪ್ರಾಡಕ್ಟ್ಸನ್ನು, ಅದಕ್ಕೆ ನಾವೇನಂತ ಹೇಳ್ತೇವೆ, ಡಿಜನರೇಟ್ ಅಂತ ಹೇಳ್ತೇವೆ. ಅದೇ ಥರ ನಾನ್ ಡಿಜನರೇಟ್ ಅಂತಂದ್ರೇನು? ವೆನ್ ದ ನಂಬರ್ ಆಫ್ ಪಾಸಿಟಿವ್ ಅಲೋಕೇಶನ್ಸ್ ಇನ್ ಎನಿ BFS ಈಸ್ ಎಕ್ಸಾಕ್ಟ್ಲಿ m+n-1 ದೆನ್ ದ ಸೊಲ್ಯೂಷನ್ ಈಸ್ ಸೇಡ್ ಟು ಬಿ ನಾನ್ ಡಿಜನರೇಟ್. ಸೊ ನಮಗೆ ಪಾಸಿಟಿವ್ ಅಲೋಕೇಶನು ಎಕ್ಸಾಕ್ಟ್ಲಿ m+n-1 ಇತ್ತಂದರೆ ಅದಕ್ಕೆ ನಾವೇನಂತ ಹೇಳ್ತೇವೆ, ನಾನ್ ಡಿಜನರೇಟ್ ಅಂತ ಹೇಳ್ತೇವೆ. Optimal solution. A feasible solution, not necessarily basic, is said to be optimal if it minimizes the total cost of transportation. ಸೊ ಇವಾಗ ಫೀಸಿಬಲ್ ಇದು ಆಪ್ಟಿಮಲ್ ಸೊಲ್ಯೂಷನ್ ಆಗಿರಬೇಕಂದ್ರೆ ಅದು ಫೀಸಿಬಲ್ ಸೊಲ್ಯೂಷನ್ ಆಗಿರಬೇಕು. ಮತ್ತು ಅದನ್ನ ನಾವು ಆಪ್ಟಿಮಲ್ ಅಂತ ಯಾವಾಗ ಹೇಳ್ತೇವೆ, ಆ ಬಂದಿದ್ದ ಫೀಸಿಬಲ್ ಸೊಲ್ಯೂಷನ್ ತುಂಬ ಇರುತ್ತೆ, ಆ ಸೊಲ್ಯೂಷನ್ಸ್ಗಳಲ್ಲಿ ಯಾವುದ್ರದ್ದು ಕಾಸ್ಟು ತುಂಬ ಕಡಿಮೆ ಇರುತ್ತೋ ಅದಕ್ಕೆ ನಾವೇನಂತ ಹೇಳ್ತೇವೆ, ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತೇವೆ. So balanced transportation problem. A transportation problem is said to be balanced if and only if summation AI is equals to summation BJ. If this condition is violated, a TP is said to be unbalanced. ಅಂದರೆ our total available ಎಷ್ಟಿದೆಯೋ ಅದಷ್ಟು ಈಕ್ವಲ್ಸ್ ಟು ಟೋಟಲ್ ರಿಕ್ವೈರ್ಮೆಂಟ್ಸ್. ಸೊ ಅಂದರೆ ಅವೈಲೇಬಿಲಿಟಿ ಎಷ್ಟಿದೆ ಸೋರ್ಸಸ್ ಹತ್ರ, ಆ ಎಲ್ಲ ಅವೈಲೇಬಿಲಿಟಿಯಿಂದ ಅಂದರೆ ಒಂದು ಬಿಡಲಾರ್ದೇ ಅವರು ಎಲ್ಲ ರಿಕ್ವೈರ್ಮೆಂಟ್ಸನ್ನು ಸ್ಯಾಟಿಸ್ಫೈ ಮಾಡ್ತಾರೆ. ಅಂಥದ್ದಕ್ಕೆ ಏನಂತ ಹೇಳ್ತೀವಿ, ಬ್ಯಾಲೆನ್ಸ್ಡ್ TP. ಅಂದರೆ ಇವ್ರಿಗೆ 10 ಬೇಕಾಗಿದೆ ಡೆಸ್ಟಿನೇಷನ್ಸ್ಗಳಿಗೆ, ಮತ್ತು ಸೋರ್ಸಸ್ ಹತ್ರ 10 ಇದೆ. ಸೊ ಅಂದರೆ ಅಲ್ಲಿ ಅವೈಲೇಬಿಲಿಟಿ ಮತ್ತು ರಿಕ್ವೈರ್ಮೆಂಟ್ಸ್ ಈಕ್ವಲ್ ಆಯ್ತಲ್ಲ, ಸೊ ಅದು ಅವಾಗ ನಾವೇನಂತ ಹೇಳ್ತೀವಿ, ಬ್ಯಾಲೆನ್ಸ್ಡ್ ಅಂತ ಹೇಳ್ತೇವೆ. ಇನಿಷಿಯಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟು ಬರುತ್ತೆ ಅಂದರೆ ಟೋಟಲ್ ಕಾಸ್ಟ್ ಸಮೇಷನ್ I is equals to 1 to n, ಸಮೇಷನ್ J is equals to 1 to n CIJ into XIJ ಅಂತ. ಮೆಥಡ್ಸ್ ಆಫ್ ಸಾಲ್ವಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ಇವಾಗ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮನ್ನು ನಾವು ಯಾವ್ಯಾವ ಥರ ಸಾಲ್ವ್ ಮಾಡ್ಬೋದು, ಮೆಥಡ್ಸ್ ಏನೇನಿದೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನೋಡಿ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಮಗೆ 2 ಫೇಸಸ್ ಇದೆ. ಏನೇನು ಫೇಸಸ್ಸು? ಫೈಂಡಿಂಗ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್. ಸೊ ನಮಗಿಲ್ಲಿ ಫಸ್ಟ್ ಫೇಸ್ ಏನು, ಫಸ್ಟು ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನನ್ನು ನಾವು ಕಂಡುಹಿಡಿಬೇಕು. ಆಮೇಲೆ ಆಪ್ಟಿಮೈಸೇಷನ್ ಆಫ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಆಪ್ಟೆಂಡ್ ಇನ್ ಫೇಸ್ 1. ಫಸ್ಟು IBFS ಅನ್ನು ಕಂಡುಹಿಡಿಬೇಕು. ಆಮೇಲೆ ಆ IBFS ಅಲ್ಲಿ ಆಪ್ಟಿಮೈಸ್ ಅಂದರೆ ಮಿನಿಮಮ್ ಕಾಸ್ಟ್ ಯಾವ ಬರುತ್ತೋ ಅದನ್ನು ನಾವು ತಗೊಳ್ಳೋದು. ಸೊ ಇನ್ ದ ಪ್ರೆಸೆಂಟ್ ಸಿಲೆಬಸ್ ವಿ ವಿಲ್ ಲರ್ನ್ ಓನ್ಲಿ ಟು ಫೈಂಡ್ ದ ಇನಿಷಿಯಲ್ BFS ಆಫ್ ಅ TP. ಸೊ ಇವಾಗ ನಮಗಿರೋ ಸಿಲೆಬಸ್ಸಲ್ಲಿ ಬರೀ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನನ್ನು ಕಂಡುಹಿಡಿಯೋದು ಮಾತ್ರ ನೋಡೋಣ. ಸೊ ಇವಾಗ ನಾವು
ಫೈಂಡಿಂಗ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್. ಸೊ ಇದನ್ನ ನಾವು ಯಾವ ಥರ ಕಂಡುಹಿಡಿಬೋದು ಅಂದರೆ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನಲ್ಲಿ ಏನೇನು ಟೆಕ್ನಿಕ್ಸ್ ಇದೆ. ಸೊ ದೇರ್ ಆರ್ 3 ಟೆಕ್ನಿಕ್ಸ್ ಅವೈಲೇಬಲ್ ಟು ಫೈಂಡ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್. ಸೊ 3 ಟೆಕ್ನಿಕ್ಸ್ ಇದೆ. ಯಾವ್ಯಾವುದು? ಮೆಥಡ್ ಫಾರ್ ಮೆಥಡ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್. ಸೊ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಅಂತ ಒಂದು ಮೆಥಡ್. ಆಮೇಲೆ ಲೀಸ್ಟ್ ಕಾಸ್ಟ್ ಮೆಥಡ್ ಆರ್ ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್, ಇದೊಂದು ಸೆಕೆಂಡ್ ಟೆಕ್ನಿಕ್ಕು. ಮತ್ತು ಓಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್, ಇದು ಥರ್ಡ್ ಟೆಕ್ನಿಕ್. ಸೊ ಈ 3 ಟೆಕ್ನಿಕ್ಸಿಂದ ನಾವು ಏನು ಮಾಡ್ಬೋದು? ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ನ ನಾವು ಕಂಡುಹಿಡಿಬೋದು. ಸೊ ನಮಗೆ ಈ ಸಿಲೆಬಸ್ಸಲ್ಲಿ ಬರೀ ನಿಮಗೆ 2 ಟೆಕ್ನಿಕ್ಸ್ ಇದೆ, ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ರೂಲು ಮತ್ತು ಲೀಸ್ಟ್ ಕಾಸ್ಟ್ ಆರ್ ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್. ಸೊ ಲೀಸ್ಟ್ ಕಾಸ್ಟ್ ಮತ್ತು ಮ್ಯಾಟ್ರಿಕ್ಸ್ ಮಿನಿಮಮ್ ಅಂದರೆ ಎರಡೂ ಕೂಡ ಒಂದೇ ಮೆಥಡು. ಸೊ ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ನಿಮ್ಗೆ ಇವಾಗ ಇವೆರಡೇ ಇದೆ. ಓಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡು ನಿಮ್ಮ ಸಿಲೆಬಸ್ಗೆ ಇಲ್ಲ. ಸೊ ಮೆಥಡ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್. ಸೊ ಈಗ ನಾರ್ತ್ ವೆಸ್ಟ್ ಕಾರ್ನರ್ ರೂಲನ್ನು ನಾವು ಯಾವ ಥರ ಪ್ರಾಬ್ಲಮ್, ಇದು ಮೆಥಡ್ ಹೆಂಗೆ ಮಾಡ್ತೇವೆ ಅಂದರೆ, ದ ಫಾಲೋಯಿಂಗ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಫೈಂಡಿಂಗ್ ದ ಇನಿಷಿಯಲ್ BFS ಬೈ ಮೆಥಡ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್. ಇದು ಹೆಸರಲ್ಲೇ ಇದೆ, ನಾರ್ತ್ ವೆಸ್ಟ್ ಕಾರ್ನರ್ ರೂಲ್. ಸೊ ನಾರ್ತ್ ಮತ್ತು ವೆಸ್ಟ್ ನಿಮಗೆ ಗೊತ್ತಾಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಈಸಿಲಿ ಗೊತ್ತಾಗುತ್ತೆ. ಹೆಸರು ಮಾತ್ರ ನೆನ್ಪಿಟ್ಕೊಂಡ್ಬಿಡಿ, ಅಂದರೆ ನೀವು ಮೆಥಡ್ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೇವೆ? ಬಿಗಿನ್ ವಿತ್ ದ ಸೆಲ್ ಅಟ್ ದ ಅಪ್ಪರ್ ಲೆಫ್ಟ್ ಕಾರ್ನರ್. ಇವಾಗ ನಾರ್ತ್ ವೆಸ್ಟ್ ಅಂದರೆ ನಿಮ್ಗೆ ಗೊತ್ತಾಗತ್ತಲ್ವಾ, ಅಂದರೆ ನೀವು ಫಸ್ಟ್ ಅದು ನೋಡ್ಕೊಳ್ಳಿ ಹೆಂಗಂತ. ಈಸ್ಟು, ವೆಸ್ಟು, ನಾರ್ತು, ಸೌತು. ಸೊ ನಾರ್ತು ಮತ್ತು ವೆಸ್ಟ್ನಲ್ಲಿ ಯಾವ್ದು ಬರುತ್ತಲ್ಲ ಅವೆರಡು ಮಿಡಲ್ ಬರೋದು ನಾರ್ತ್ ವೆಸ್ಟ್. ಅಂದರೆ ಅಪ್ಪರ್ ಲೆಫ್ಟ್ ಕಾರ್ನರ್ ಅಂದರೆ ನಮ್ಮದು ರೈಟ್ ಸೈಡ್ ಏನಿರುತ್ತಲ್ಲ ಸಾರಿ ಸೊ ನಮ್ಮದು ಅಪ್ಪರ್ ಲೆಫ್ಟ್ ಕಾರ್ನರಲ್ಲಿ ಏನಿರುತ್ತಲ್ಲ ಅದಕ್ಕೇನಂತ ಹೇಳ್ತೇವೆ ನಾವು? ನಾರ್ತ್ ವೆಸ್ಟ್ ಅಂತ ಹೇಳ್ತೇವೆ. ಸೊ ಆಫ್ ದ ಕಾಸ್ಟ್ ಮ್ಯಾಟ್ರಿಕ್ಸ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಟ್ರಾನ್ಸ್ಪೋರ್ಟೇಷನ್ ಟೇಬಲ್. ಫಸ್ಟ್ ನಾವು ಆ ಸೆಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ನಾವು ಫಸ್ಟ್ ಟೇಬಲ್ ಥರ ಬರ್ಕೋತೀವಲ್ವಾ, ಅಂದರೆ ಒರಿಜಿನ್ಸು ಆವಾಗಲೇ ನಾನು ಟೇಬಲ್ಸ್ ತೋರಿಸಿದ್ನಲ್ಲ, ಅಂದರೆ ಒರಿಜಿನ್ನು, ಡೆಸ್ಟಿನೇಷನ್ನು ಮತ್ತು ಅವೈಲಬಿಲಿಟಿ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಅಂತ ಬರ್ಕೊಂಡಿದ್ವಲ್ಲ, ಆ ಥರ ಟೇಬಲ್ ಬರ್ಕೊಂಡಿರ್ತೇವೆ ಫಸ್ಟು. ಆವಾಗ ಆ ಬರ್ಕೊಂಡಿದ್ಮೇಲೆ ಫಸ್ಟ್ ಸೆಲ್ ಯಾವುದು? ಅಪ್ಪರ್ ಲೆಫ್ಟ್ ಕಾರ್ನರ್ ಅಂದರೆ ನಾರ್ತ್ ವೆಸ್ಟನ್ನು ನಾವು ಕನ್ಸಿಡರ್ ಮಾಡಬೇಕು ಫಸ್ಟು. ಹಿಯರ್ ವಿ ಅಲೋಕೇಟ್ ಆ್ಯಸ್ ಮೆನಿ ಯೂನಿಟ್ಸ್ as possible so that either the source available in the first origin is exhausted or first destination requirement is satisfied. ಸೊ ನಾವು ಫಸ್ಟ್ ಅಪ್ಪರ್ ಲೆಫ್ಟ್ ಕಾರ್ನರಲ್ಲಿ ಯಾವುದಿರುತ್ತಲ್ವ ಅದ್ರ ಬಗ್ಗೆ ನಾವು ತುಂಬ ಕೇರ್ ತೊಗೊಳ್ಬೇಕು. ಅಂದರೆ ಅದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆಯಲ್ಲ ಅಷ್ಟನ್ನು ನಾವು ಫುಲ್ಫಿಲ್ ಮಾಡಬೇಕು. ಸೊ ಈಗ ಅದ್ರ ಡಿಮ್ಯಾಂಡ್ಗೆ ತಕ್ಕಂಗೆ ಸೋರ್ಸಲ್ಲಿ ಅಷ್ಟೇನಾದರೂ ಕೆಪಾಸಿಟಿ ಇಲ್ಲ, ಅಷ್ಟು ಅವೈಲೇಬಿಲಿಟಿ ಇಲ್ಲ ಅಂತಂದರೆ ನಾವು ಎಷ್ಟಿದೆ ಅಷ್ಟನ್ನು ಮಾತ್ರ ಅಲೋಕೇಟ್ ಮಾಡಿಕೊಂಡು ಉಳಿದಿದ್ದನ್ನು ಗ್ಯಾಪ್ ಇಟ್ಕೊಳ್ಬೇಕು. ಅದನ್ನು ನೆಕ್ಸ್ಟ್ ಬೇರೆ ಸೋರ್ಸಿಂದ ಅದನ್ನು ತುಂಬ್ಕೋಬಹುದು. ಅದನ್ನ ನಿಮಗೆ ಗೊತ್ತಾಗುತ್ತೆ, ಮುಂದೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಗೊತ್ತಾಗುತ್ತೆ. ಸೊ ಅಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ, ಟಿಲ್ ದ ಅದು ಒರಿಜಿನ್ ಇಸ್ ಅಂದರೆ ಸೋರ್ಸ್ ಅವೈಲೇಬಲ್ ಇನ್ ದ ಫಸ್ಟ್ ಒರಿಜಿನ್ ಇಸ್ ಎಕ್ಸಾಸ್ಟೆಡ್, ಅದರ ಹತ್ರ ಖಾಲಿ ಆಗೋತನ ಆದರೂ ಅದನ್ನು ಡಿಮ್ಯಾಂಡ್ ಸ್ಯಾಟಿಸ್ಫೈ ಮಾಡಬೇಕು. ಅಥವಾ ಡಿಮ್ಯಾಂಡ್ ಸ್ಯಾಟಿಸ್ಫೈ ಆಗಿಬಿಟ್ರೆ ಬಿಟ್ಬಿಡಬೇಕು ಹಾಗೆ. ಸೊ ಅಂದರೆ ಅಟ್ಲೀಸ್ಟ್ ಡೆಸ್ಟಿನೇಷನ್ ರಿಕ್ವೈರ್ಮೆಂಟ್ ಆದರೂ ಸ್ಯಾಟಿಸ್ಫೈ ಆಗಬೇಕು, ಇಲ್ಲ ಸೋರ್ಸ್ ಹತ್ರ ಎಷ್ಟು ಅವೈಲೇಬಲ್ ಇದೆ ಅದು ಪೂರ ಖಾಲಿ ಆಗಬೇಕು. ಅಲ್ಲಿ ತನಕ ನಾವು ಅದನ್ನ ಮಾಡ್ತಾ ಇರಬೇಕು. ಸೊ ಇದನ್ನು ನಾವು ಕಾಸ್ಟ್ ಹೆಂಗೆ ಬರಿತೇವೆ? X11 ಅಂದರೆ ಮಿನಿಮಮ್ ಆಫ್ A1, B1. ಅಪ್ಪರ್ ಲೆಫ್ಟ್ ಕಾರ್ನರ್ ಅಂದರೆ ಅದೇ ಫಸ್ಟ್ ಬರುತ್ತಲ್ವ, ಅಂದರೆ ಫಸ್ಟ್ ಸೋರ್ಸು ಫಸ್ಟ್ ಡೆಸ್ಟಿನೇಷನ್. ಸೊ ಮಿನಿಮಮ್ ಆಫ್ A1, B1 ಅಂತ. ಸೊ ಈ ಸೆಕೆಂಡ್ ಸ್ಟೆಪ್ ಏನು ಬರುತ್ತೆ? ಇಫ್ A1 ಗ್ರೇಟರ್ ದೆನ್ B1 ಅಂದರೆ ಇವಾಗ A1 ಅಂತಂದರೆ ಏನು ಹೇಳಿ? ಫಸ್ಟ್ ಸೋರ್ಸ್ ಹತ್ರ ಎಷ್ಟು ಅವೈಲೇಬಿಲಿಟಿ ಇದೆ ಅಂತ ಅದು. B1 ಅಂದರೆ ಆ ಫಸ್ಟ್ ಸೋರ್ಸಿಗೆ ಎಷ್ಟು ಬೇಕಾಗಿದೆ ಅಲ್ಲ ರಿಕ್ವೈರ್ಮೆಂಟು ಅದು. ಸೊ ಈಗ ರಿಕ್ವೈರ್ಮೆಂಟ್ಸ್ A1 ಗ್ರೇಟರ್ ದೆನ್ B1 ಅಂದ್ರೇನು? ಅವ್ರಿಗೆ ಬೇಕಾಗಿದ್ದಕ್ಕಂಥ ರಿಕ್ವೈರ್ಮೆಂಟ್ಸ್ಗಿನ ಅವೈಲೇಬಿಲಿಟಿ ಜಾಸ್ತಿ ಇದೆ, ಅಂದರೆ ಸೋರ್ಸ್ ಹತ್ರ ತುಂಬಾ ಇದೆ. ಅಂದರೆ ಈಗ ಅವ್ರಿಗೆ ಬೇಕಾಗಿದ್ದ 10 ಇದೆ, ಬಟ್ ಸೋರ್ಸ್ ಹತ್ರ ಆಲ್ರೆಡಿ 15 ಇದೆ. ಅಂದರೆ A1 ಗ್ರೇಟರ್ ದೆನ್ B1 ಅಲ್ಲ. ಸೊ ಅವಾಗ ಏನು ಮಾಡಬೇಕು ನಾವು? ಮೂವ್ ಹಾರಿಜಾಂಟಲಿ ರೈಟ್. ಸೊ ಅವಾಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹಾರಿಜಾಂಟಲಿ ರೈಟ್ ಮೂವ್ ಮಾಡಬೇಕು. ಆ್ಯಂಡ್ ದ ಮೇಕ್ ಸೆಕೆಂಡ್ ಅಲೊಕೇಶನ್ ಇನ್ ದ ಸೆಲ್. ಸೊ ಇಲ್ಲಿ ನಾವು ಫಸ್ಟ್ ಅಲೊಕೇಶನ್ ಮಾಡಿಬಿಟ್ಟಿರ್ತೀವಿ. ಸೊ ಇವಾಗ ನಮ್ಮ ಹತ್ರ ಇನ್ನೂ ಉಳಿದಿದೆ, ಸೋರ್ಸ್ ಹತ್ರ ಇನ್ನೂ ಉಳಿದಿದೆ, ಅಂದರೆ ರಿಕ್ವೈರ್ಮೆಂಟ್ಸ್ ಆಲ್ರೆಡಿ ಫಸ್ಟ್ ಡೆಸ್ಟಿನೇಷನ್ಗೆ ಸ್ಯಾಟಿಸ್ಫೈ ಮಾಡಿಬಿಟ್ಟು ಇನ್ನೂ ಅದರ ಹತ್ರ ಗೂಡ್ಸ್ ಉಳಿದಿದೆ ಅಂದಾಗ ನಾವು ಅದೇ ರೋನಲ್ಲಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಏನೇನು ಬೇಕಲ್ಲ ಅದನ್ನೆಲ್ಲ ನಾವು ಸ್ಯಾಟಿಸ್ಫೈ ಮಾಡಬೇಕು. ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಗೊತ್ತಾಗುತ್ತೆ. ಸೊ ಅವಾಗ ಅದರದ್ದು ಸೆಕೆಂಡ್ ಅಲೊಕೇಶನ್ ಆಗುತ್ತೆ. ಹಿಯರ್ X12 ಅಂದರೆ ಫಸ್ಟ್ ಸೋರ್ಸಿಂದ ಸೆಕೆಂಡ್ ಡೆಸ್ಟಿನೇಷನ್ಗೆ ಏನಾಗುತ್ತೆ? ಮಿನಿಮಮ್ ಆಫ್ A1 - X11, B2 ಅಂದರೆ A1 - X11 ಅಂದರೆ ಇವಾಗ ಆಲ್ರೆಡಿ
ಇಲ್ಲಿ A1 ಹತ್ರ ಅವೈಲೇಬಲ್ ಎಷ್ಟಿದೆಯಲ್ಲ ಅದರಲ್ಲಿ X11 ಫಸ್ಟ್ ಅಲೋಕೇಶನ್ ಮಾಡಿ ಕೊಟ್ಬಿಟ್ಟಿರ್ತಾರೆ, ಅಂದರೆ ಫಸ್ಟ್ ಡೆಸ್ಟಿನೇಷನ್ಗೆ ಕೊಟ್ಬಿಟ್ಟಿರ್ತಾರೆ. ಸೊ ಉಳಿದಿದ್ದೇನಿರುತ್ತಲ್ಲ ಅದನ್ನು ನಾವು ಸೆಕೆಂಡ್ ಡೆಸ್ಟಿನೇಷನ್ಗೆ ಕೊಡ್ತಾರೆ. ಯಾವುದು ಫಸ್ಟ್ ಸೋರ್ಸಿಂದ ಸೆಕೆಂಡ್ ಡೆಸ್ಟಿನೇಷನ್ ಕೊಡ್ತಾರೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಯಿತು. ಇನ್ನು ಥರ್ಡ್ ಸ್ಟೆಪ್, ಅಕಸ್ಮಾತ್ ಏನಾದರೂ ಇವಾಗ ರಿಕ್ವೈರ್ಮೆಂಟ್ಸ್ 10 ಇದೆ, ಬಟ್ ಸೋರ್ಸ್ ಹತ್ರ ಏನಿದೆ ಬರೀ 5 ಅಷ್ಟೇ ಇದೆ. ಅಂದರೆ ರಿಕ್ವೈರ್ಮೆಂಟ್ಸ್ ಅವ್ರಿಗೆ 10 ಬೇಕಾಗಿದೆ, ಬಟ್ ಇವ್ರ ಹತ್ರ 10 ಇಲ್ಲ, ಬರೀ 5 ಇದೆ. ಸೊ ಆವಾಗ ಅಂದರೆ ಇಫ್ A1 ಲೆಸ್ ದೆನ್ B1 ಇದ್ದಾಗ ಏನು ಮಾಡಬೇಕು, ನಮಗೆ ಡೆಸ್ಟಿನೇಷನ್ಗೆ ಇನ್ನೂ ಬೇಕಾಗಿದೆ ಬಟ್ ಸೋರ್ಸ್ ಹತ್ರ ಅಷ್ಟಿಲ್ಲ. ಸೊ ಅವಾಗ ನಾವು ಏನು ಮಾಡಬೇಕು, ಬೇರೆ ಬೇರೆ ಸೋರ್ಸಿಂದ ನಮ್ಮ ರಿಕ್ವೈರ್ಮೆಂಟ್ಸನ್ನು ನಾವು ಫುಲ್ಫಿಲ್ ಮಾಡಬೇಕು. ಸೊ ಬೇರೆ ಬೇರೆ ಸೋರ್ಸ್ ಬೇಕಂದರೆ ನಾವು ಎಲ್ಲಿ ಹೋಗಬೇಕು, ಟೇಬಲಲ್ಲಿ ಕೆಳಗಡೆ ಅಲ್ವಾ, ಅಂದರೆ ವರ್ಟಿಕಲಿ ಡೌನ್ವರ್ಡ್ ಅಂತ, ಅಂದರೆ ಬೇರೆ ಸೋರ್ಸಿಂದ ನಿನ್ನ ರಿಕ್ವೈರ್ಮೆಂಟ್ಸನ್ನು ಸ್ಯಾಟಿಸ್ಫೈ ಮಾಡ್ಕೊ ಅಂತ. ಅದೇ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗಿತ್ತು ಹೇಳಿ, ನಮ್ಮ ಹತ್ರ ಇವಾಗ ರಿಕ್ವೈರ್ಮೆಂಟ್ಸ್ ಆಲ್ರೆಡಿ ಸ್ಯಾಟಿಸ್ಫೈ ಆಗಿ ಇನ್ನೂ ಉಳಿದಿತ್ತು ಸೋರ್ಸ್ ಹತ್ರ. ಸೊ ಅದಕ್ಕೆ ಅದು ತನ್ನ ಕಡೆ ಉಳಿದಿದ್ದನ್ನು ಬೇರೆ ಡೆಸ್ಟಿನೇಷನ್ಗೆಲ್ಲ ಕೊಡ್ತಾ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಹಾರಿಜಾಂಟಲ್ ಮೂವ್ ಮಾಡಿದ್ರಿ. ಬಟ್ ಇಲ್ಲಿ ಇಲ್ಲಿ ಅವೈಲೇಬಿಲಿಟಿ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇರೆ ಸೋರ್ಸಿಂದ ಅದು ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ವರ್ಟಿಕಲಿ ಡೌನ್ವರ್ಡ್ ಮೂವ್ ಮಾಡಿ ಆ್ಯಂಡ್ ಮೇಕ್ ದ ನೆಕ್ಸ್ಟ್ ಅಲೋಕೇಶನ್. ಸೊ ಆಗ ನೆಕ್ಸ್ಟ್ ಅಲೋಕೇಶನ್ ಮಾಡಿ, ಅಂದರೆ ಅದಕ್ಕಿಂತ ರಿಕ್ವೈರ್ಮೆಂಟ್ಸ್ ಬೇಕಾಗಿರುತ್ತಲ್ವ ಫಸ್ಟ್ ಸೆಲ್ಲಿಗೆ, ಅಂದರೆ ಫಸ್ಟ್ ಡೆಸ್ಟಿನೇಷನ್ಗೆ. ಸೊ ಅದನ್ನ ನೀವು ಸೆಕೆಂಡ್ ಸೋರ್ಸಿಂದ ತಗೊಳ್ಳಿ, ಅಂದರೆ A2 ಮಿನಿಮಮ್ ಆಫ್ A2 B1 ಮೈನಸ್ X11. ಅಂದರೆ ಅದರಷ್ಟಕ್ಕೆ ಎಷ್ಟು ರಿಕ್ವೈರ್ಮೆಂಟ್ಸ್ ಬೇಕಾಗಿತ್ತು, ಇವಾಗ ಒಂದು ಸ್ವಲ್ಪ X11 ಅಂತ ಹೇಳಿ ರಿಕ್ವೈರ್ಮೆಂಟ್ಸ್ನ ಫಸ್ಟ್ ಸೋರ್ಸಿಂದ ತೊಗೊಂಡ್ಬಿಟ್ಟಿದೆ. ಸೊ ಇವಾಗ ಸೆಕೆಂಡ್ ಸೋರ್ಸಿಂದ ಅದಕ್ಕೆ ಎಷ್ಟು ಬೇಕಾಗುತ್ತೆ ರಿಕ್ವೈರ್ಮೆಂಟ್ಸು, B1 ಮೈನಸ್ X11. ಅದಕ್ಕೆ ಟೋಟಲ್ ಆಗಿ B1 ರಿಕ್ವೈರ್ಮೆಂಟ್ಸ್ ಬೇಕಾಗಿತ್ತು, ಅದರಲ್ಲಿ X11 ರಿಕ್ವೈರ್ಮೆಂಟ್ಸನ್ನು ಆಲ್ರೆಡಿ ಅದು ಫಸ್ಟ್ ಸೋರ್ಸಿಂದ ತೊಗೊಂಡ್ಬಿಟ್ಟಿದೆ. ಸೊ ಉಳಿದಿದ್ದನ್ನು ಅದು ಸೆಕೆಂಡ್ ಸೋರ್ಸಿಂದ ತೊಗೊಳುತ್ತೆ. ಸೊ ಇದೇ ಥರ ಮಾಡ್ಕೊಳ್ತಾ ಹೋಗಬೇಕು. ಆಮೇಲೆ ಥರ್ಡ್ ಸ್ಟೆಪ್ ಏನಿದೆ, ಇಫ್ A1 ಈಕ್ವಲ್ಸ್ ಟು B1, ಅಂದರೆ ಇವಾಗ ರಿಕ್ವೈರ್ಮೆಂಟ್ಸ್ ಎಷ್ಟಿತ್ತು ಮತ್ತು ರಿಕ್ವೈರ್ಮೆಂಟ್ಸು ಮತ್ತು ಅವೈಲೇಬಿಲಿಟಿ ಎರಡು ಕೂಡ ಸೇಮ್ ಇತ್ತು. ಅಂದರೆ ಇದಕ್ಕೆ 10 ಬೇಕಾಗಿದೆ, ಅದರ ಹತ್ರ 10 ಇದೆ ಅಂತಂದರೆ ಏನು ಮಾಡಬೇಕಾಗ ಡೈಗನಲ್ಲಿ ಮೂವ್ ಮಾಡಬೇಕು. ಅಂದರೆ ಪ್ರಿನ್ಸಿಪಲ್ ಅಂದರೆ ಡೈಗನಲ್ಲಿ ಅಂತ ಹೇಳ್ತಾರಲ್ವಾ, ಅಂದರೆ 2,2. ಇವಾಗ 1,1 ಇವಾಗ ಡೈಗನಲ್ಲಿ ಅಂದರೆ 2,2 ಹಂಗೆ ಮೂವ್ ಮಾಡ್ತಾ ಹೋಗಬೇಕು. ಸೊ ಮತ್ತೆ ನೆಕ್ಸ್ಟ್ ಲೊಕೇಶನ್ ಮಾಡಬೇಕು. Step 3 ಏನು, the above procedure is repeated until all the availabilities in the various origins are allocated to cells as required in the different destination. ಸೊ ಇದನ್ನ ನಾವು ಎಲ್ಲಿ ತನಕ ಮಾಡಬೇಕು, ನಮ್ಮ ಹತ್ರ ಅವೈಲೇಬಿಲಿಟಿ ಎಷ್ಟಿದೆಯಲ್ಲ ಅದೆಲ್ಲ ಕೂಡ ರಿಕ್ವೈರ್ಮೆಂಟ್ಸು ಸ್ಯಾಟಿಸ್ಫೈ ಆಗೋ ತನಕ ಈ ಪ್ರೊಸೀಜರನ್ನು ಮಾಡಬೇಕು. ಸೊ ಈಗ ಫಸ್ಟು ಈ ಮೆಥಡ್ ಏನಿದೆಯಲ್ಲ ನಾರ್ತ್ ವೆಸ್ಟ್ ಕಾರ್ನರ್ ರೂಲು, ಇದ್ರ ಮೇಲೆ ಪ್ರಾಬ್ಲಮ್ಸು ಸಾಲ್ವ್ ಮಾಡೋಣ. ಆಮೇಲೆ ನಾನು ಲೀಸ್ಟ್ ಕಾಸ್ಟ್ ಎಂಟ್ರಿ ಮೆಥಡನ್ನು ಹೇಳ್ತೀನಂತ. ಸೊ ಇವಾಗ ಫಸ್ಟ್ ಪ್ರಾಬ್ಲಮ್ ನೋಡಿ. Consider the following transportation problem involving 3 sources and 4 destinations. The cell entries represent the cost of transportation in rupees per unit from different origins to different destinations. Obtain the initial basic feasible solution by the northwest corner rule and also find the transportation cost. ಸೊ ಇವಾಗ ನಾರ್ತ್ ಕಾರ್ನರ್ ರೂಲ್ ಅಂತ ಹೇಳಿದ್ದಾರೆ. ಸೊ ಈಗ ಇವ್ರು ನಿಮಗೆ ಏನು ಟೇಬಲ್ ಕೊಟ್ಟಿದ್ದಾರೆ, ಅಂದರೆ ಇವಾಗ ಅವ್ರು ಏನು ಹೇಳಿದ್ದಾರೆ, 3 ಸೋರ್ಸ್ ಇದೆ ಮತ್ತು 4 ಡೆಸ್ಟಿನೇಷನ್ ಇದೆ. ಸೊ ಸೋರ್ಸ್ ಏನಂತ ಬರ್ಕೊಂಡಿದ್ದಾರೆ, ಸೋರ್ಸು ನಾವು ರೋ ಥರ ಬರ್ಕೊಳ್ತೀವಲ್ವ. ಸೊ 1 2 3 ಸೋರ್ಸು ಮತ್ತು ಡೆಸ್ಟಿನೇಷನ್ಸು 4 ಡೆಸ್ಟಿನೇಷನ್ಸ್ ಅಂತ ಹೇಳಿದ್ದಾರೆ. ಸೊ 1 2 3 4 ಡೆಸ್ಟಿನೇಷನ್ಸು. ಮತ್ತು ಇಲ್ಲಿ ಅವೈಲೇಬಿಲಿಟಿ ಅಂದರೆ ಸೋರ್ಸ್ ಹತ್ರ ಎಷ್ಟೆಷ್ಟು ಅವೈಲೇಬಲ್ ಇದೆ. ಇವಾಗ ಫಸ್ಟ್ ಸೋರ್ಸ್ ಹತ್ರ ಎಷ್ಟು ಅವೈಲೇಬಲ್ ಇದೆ, 300 ಅವೈಲೇಬಲ್ ಇದೆ. ಸೆಕೆಂಡ್ ಸೋರ್ಸ್ ಹತ್ರ 400 ಅವೈಲೇಬಲ್ ಇದೆ. ಸೊ ಹಿಂಗೇನೆ ಬರ್ಕೊಳ್ತಾರೆ. ಮತ್ತು ರಿಕ್ವೈರ್ಮೆಂಟ್ಸು, ಸೊ ರಿಕ್ವೈರ್ಮೆಂಟ್ಸ್ ಅಂದರೆ ಡೆಸ್ಟಿನೇಷನ್ 1ಗೆ ಟೋಟಲ್ ಎಷ್ಟು ಬೇಕು ಗೂಡ್ಸು 250, ಡೆಸ್ಟಿನೇಷನ್ 2ಗೆ 350, ಇದೇ ಥರ. ಸೊ ನಾವು ಲಾಸ್ಟ್ಗೆ ಇವಾಗ ನೋಡಿ ಎಲ್ಲ ಅವೈಲೇಬಿಲಿಟಿ ಪ್ಲಸ್ ಅಲ್ಲಿ ಎಲ್ಲ ಅವೈಲೇಬಿಲಿಟಿ ಸಮ್ ಮಾಡಿದ್ದು ಮತ್ತು ಎಲ್ಲ ರಿಕ್ವೈರ್ಮೆಂಟ್ಸ್ ಸಮ್ ಮಾಡಿದ್ದು ಎರಡೂ ಕೂಡ ನಮಗೆ ಈಕ್ವಲ್ ಬರಬೇಕು. ಸೊ ಇವಾಗ ಹಿಯರ್ ಟೋಟಲ್ ಅವೈಲೇಬಿಲಿಟಿ ಇಸ್ ಟು ಟೋಟಲ್ ರಿಕ್ವೈರ್ಮೆಂಟ್ ಅಂದರೆ ಎಷ್ಟು ಬರುತ್ತೆ, 1200 ಬರುತ್ತೆ. ಸೊ ಎರಡೂ ಕೂಡಿಸ್ಕೊಳ್ಳಿ, ಅಂದರೆ 300 + 400 + 500 ಅವೈಲೇಬಿಲಿಟಿ ಮಾಡಿದ್ರೆ ಎಷ್ಟು ಬರುತ್ತೆ, 1200 ಬರುತ್ತೆ. ಅದೇ ಥರ ರಿಕ್ವೈರ್ಮೆಂಟ್ಸ್ ಎಲ್ಲ ಸಮ್ ಮಾಡಿ 250 + 350 + 400 + 200 ಮಾಡಿದರೆ 1200 ಬರುತ್ತೆ.
ಸೊ ದಿಸ್ ದ ಗಿವನ್ ಟಿ ಪಿ ಈಸ್ ಬ್ಯಾಲೆನ್ಸ್ಡ್. ಸೊ ಇದು ಈಕ್ವಲ್ ಇದ್ದರೆ ನಾವೇನಂತ ಹೇಳ್ತೀವಿ ಅದಕ್ಕೆ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಅಲ್ವಾ. ಸೊ ಸಮೇಷನ್ ಎ ಐ ಇಸ್ ಈಕ್ವಲ್ಸ್ ಟು ಸಮೇಷನ್ ಬಿ ಜಿ ಇದ್ದರೆ ಅದಕ್ಕೆ ಬ್ಯಾಲೆನ್ಸ್ಡ್ ಅಂತ ಹೇಳ್ತೇವೆ. ದೇರ್ ಫೋರ್ ದೇರ್ ಎಕ್ಸಿಸ್ಟ್ ಅ ಫೀಸಿಬಲ್ ಸೊಲ್ಯೂಷನ್. ಸೊ ಹಿಂಗೆ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ನಮಗೆ ಫೀಸಿಬಲ್ ಸೊಲ್ಯೂಷನ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಕನ್ಸಿಡರ್ ದ ನಾರ್ತ್ ವೆಸ್ಟ್ ಕಾರ್ನರ್ ಸೆಲ್. ಸೊ ಇವಾಗ ಫಸ್ಟ್ ನಾವು ಏನು ಮಾಡಬೇಕು, ನಾರ್ತ್ ವೆಸ್ಟ್ ಈ ಪ್ರಾಬ್ಲಮಲ್ಲಿ ಸ್ಟೆಪ್ 1 ಏನಿತ್ತು, ಅಪ್ಪರ್ ಲೆಫ್ಟ್ ಕಾರ್ನರ್ ಅಲ್ವಾ. ಸೊ ಅಪ್ಪರ್ ಲೆಫ್ಟ್ ಕಾರ್ನರ್ ಅಂದರೆ ನಾರ್ತ್ ವೆಸ್ಟ್ ಅಂದರೆ ಇವಾಗ 1,1 ಅದನ್ನ ಕನ್ಸಿಡರ್ ಮಾಡಿ. ಸೊ ಇವಾಗ 1, ನೋಡಿ 1,1 ಅಂದರೆ ಇಲ್ಲೇನಿದೆ ಇವಾಗ ನೋಡಿ ಫಸ್ಟ್ ಸೋರ್ಸು ಫಸ್ಟ್ ಡೆಸ್ಟಿನೇಷನ್. ಇವಾಗ ಫಸ್ಟ್ ಸೋರ್ಸ್ಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಅಂದರೆ ಇವಾಗ ಫಸ್ಟ್ ಸೋರ್ಸ್ ಹತ್ರ ಎಷ್ಟು ಅವೈಲೇಬಿಲಿಟಿ ಇದೆ, ಟೋಟಲ್ಲು 300 ಅವೈಲೇಬಲ್ ಇದೆ. ಮತ್ತು ಫಸ್ಟ್ ಡೆಸ್ಟಿನೇಷನ್ ಹತ್ರ ಎಷ್ಟು ಬೇಕಾಗಿದೆ, ಫಸ್ಟ್ ಡೆಸ್ಟಿನೇಷನ್ಗೆ ಎಷ್ಟು ಬೇಕಾಗಿದೆ, 250 ಬೇಕಾಗಿದೆ. ಸೊ ಇವ್ರಿಗೆ 250 ಬೇಕಾಗಿದೆ ಒಂದೇ ಡೆಸ್ಟಿನೇಷನ್ಗೆ. ಮತ್ತು ಒಂದೇ ಸೋರ್ಸ್ ಹತ್ರ 300 ಇದೆ. ಸೊ ಸ್ಯಾಟಿಸ್ಫೈ ಆಗುತ್ತಲ್ವಾ. ಸೊ ಇದನ್ನ ನೀವು ಈಸಿಯಾಗಿ ಹೆಂಗೆ ಮಾಡ್ಕೋಬೋದು, ಮಿನಿಮಮ್ ಆಫ್ 1,1 ಅಂದರೆ ಮಿನಿಮಮ್ ಆಫ್ A1, B1 ಮಾಡ್ತಿದ್ರಲ್ವಾ ಅದೇ ಥರ. ಸೊ ಮಿನಿಮಮ್ ಆಫ್ A1, B1 ಅಂದರೆ ಮಿನಿಮಮ್ ಆಫ್ A1 ಅಂದರೆ ಎಷ್ಟು, 300, 250 ಅಂದರೆ ಎಷ್ಟು ಬರುತ್ತೆ, ಮಿನಿಮಮ್ಮು 250 ಬರುತ್ತಲ್ವಾ. ಸೊ ನಾವು ಎಷ್ಟು ಯೂನಿಟ್ಸನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನಿಮಗೆ ಲಾಜಿಕಲ್ಲಾಗಿ ಅರ್ಥ ಹೇಳಬೇಕು ಅಂತಂದರೆ ಅವ್ರಿಗೆ ಫಸ್ಟ್ ಡೆಸ್ಟಿನೇಷನ್ಗೆ ಬೇಕಾಗಿರೋದು 250 ಯೂನಿಟ್ಸ್ ಬೇಕಾಗಿದೆ. ಮತ್ತು ಆದಷ್ಟು 250 ಯೂನಿಟ್ಸನ್ನು ನಾವು ಫಸ್ಟ್ ಸೋರ್ಸಿಂದ ತೊಗೊಳ್ಬೋದಲ್ವಾ, ಬಿಕಾಸ್ ಫಸ್ಟ್ ಸೋರ್ಸಲ್ಲಿ 300 ಇದೆ. ಸೊ ನಾವು 300ಇಂದ ಆರಾಮಾಗಿ 250 ತೊಗೊಳ್ಬೋದು. ಸೊ ಮಿನಿಮಮ್ ಆಫ್ 300, 250 ಅಂದರೆ ಎಷ್ಟು ಬರುತ್ತೆ, 250ಇಂದ ಸೆಲ್. ಸೊ ನಾವು 250ಅನ್ನು ಎಲ್ಲಿ ಮಾಡ್ತೀವಿ ಇವಾಗ ನೋಡಿ, ಇಲ್ಲಿ ಫಸ್ಟ್ ಸೆಲ್ ಅಲ್ವಾ, 1,1 ಸೆಲ್ಲಲ್ಲಿ ಏನು 250ಅನ್ನು ಅಲೋಕೇಟ್ ಮಾಡ್ತೇವೆ. ಅಂದರೆ 250 ಯೂನಿಟ್ಸನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಇದರ ಅರ್ಥ. ಅಂದರೆ ಒಂದನೇ ಸೋರ್ಸಿಂದ ಒಂದನೇ ಡೆಸ್ಟಿನೇಷನ್ಗೆ 250ಅನ್ನು ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ನಮಗೆ ಕಂಡೀಷನ್ ಹೇಳಿದ್ನಲ್ಲ ಏನು, ಇವಾಗ ಎ ಐ ಏನಾದರೂ ಗ್ರೇಟರ್ ದೆನ್ ಬಿ ಜೆ ಇತ್ತಂದರೆ A1 ಗ್ರೇಟರ್ ದೆನ್ B1 ಇದ್ದಾಗ ಏನು ಮಾಡಬೇಕು, ಹಾರಿಜೆಂಟಲಾಗಿ ಮೂವ್ ಮಾಡಬೇಕು ಅಂತ. ಅಂದರೆ ಏನರ್ಥ ಇದು ಅಂದರೆ ಒಂದನೇ ಸೋರ್ಸಲ್ಲಿ ಇದ್ದಿದ್ದು ನಾವು ಡೆಸ್ಟಿನೇಷನ್ಗೆ ಸ್ಯಾಟಿಸ್ಫೈ ಮಾಡಿದ್ದೀವಿ, ಮತ್ತು ಇನ್ನೂ ಸೋರ್ಸ್ ಹತ್ರ ಉಳಿದಿದೆ. ಸೊ ಉಳಿದಿದೆ ಅಂದಾಗ ಅದು ಬೇರೆ ಡೆಸ್ಟಿನೇಷನ್ಗೂ ಕೂಡ ಏನು ಟ್ರಾನ್ಸ್ಫರ್ ಅಂದರೆ ಡೆಲಿವರ್ ಮಾಡ್ಬೋದಲ್ವಾ. ಸೊ ಇವಾಗ ಫಸ್ಟ್ ಉಳಿದಿದ್ದನ್ನು ಬರ್ಕೊಳ್ಳಿ. ಸೊ ಇವಾಗ ಹೆಂಗಂದರೆ ಇಲ್ಲಿ ನೋಡಿ, ಫಸ್ಟ್ ಸೋರ್ಸ್ ಹತ್ರ ನೀವು 250ಅನ್ನು ಅಲೋಕೇಟ್ ಮಾಡ್ತೀರಾ. ಮಾಡಿದ ಮೇಲೆ ಒಂದನೇ ಸೋರ್ಸ್ ಹತ್ರ ಎಷ್ಟು ಉಳಿಯುತ್ತೆ, ಫಸ್ಟು 300 ಇತ್ತು ಅದರ ಹತ್ರ ಅವೈಲೇಬಲ್ಲು. ಬಟ್ ಇವಾಗ ಎಷ್ಟು ಅವೈಲೇಬಲ್ ಇದೆ, ಬಿಕಾಸ್ 300ಅಲ್ಲಿ 250ನ ಅದು ಫಸ್ಟ್ ಡೆಸ್ಟಿನೇಷನ್ಗೆ ಕೊಟ್ಬಿಟ್ಟಿದೆ. ಸೊ ಅದ್ರ ಹತ್ರ ಉಳಿಯೋದೇನು 300 - 250 ಅಂದರೆ 50 ಉಳಿದಿದೆ. ಸೊ ಅಂದರೆ ಫಸ್ಟ್ ಸೋರ್ಸ್ ಹತ್ರ ಅವೈಲೇಬಲ್ ಇರೋದೇನು ಇವಾಗ 50. ಇದನ್ನ ನೀವು ಟೇಬಲಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡಿ. ಸೊ ಇವಾಗ ನಾವು ಎಲ್ಲಿ ಮೂವ್ ಮಾಡಬೇಕು, ಹಾರಿಜಾಂಟಲ್ ಆಗಲ್ವಾ, ಬಿಕಾಸ್ ಇನ್ನು ಏನು A1 ಗ್ರೇಟರ್ ದೆನ್ B1 ಇದೆ ಅಂತ. ಸೊ ಈಗ ನಾವು ನೆಕ್ಸ್ಟ್ ಸೆಲ್ಲಲ್ಲಿ ಮೂವ್ ಮಾಡಿದಾಗ ಸೆಕೆಂಡ್ ಡೆಸ್ಟಿನೇಷನ್. ಸೊ ಸೆಕೆಂಡ್ ಡೆಸ್ಟಿನೇಷನ್ಗೆ ಎಷ್ಟು ಬೇಕಾಗಿದೆ, 350 ಬೇಕಾಗಿದೆ ಅಲ್ವಾ. ಬಟ್ ಸೋರ್ಸ್ ಹತ್ರ ಎಷ್ಟಿದೆ, ಒಂದನೇ ಸೋರ್ಸ್ ಹತ್ರ ಬರೀ 50 ಇದೆ ಅಲ್ವಾ. ಸೊ ಈಗ ಅದಕ್ಕೆ 350 ಬೇಕಾಗಿದೆ, ಬಟ್ ಅದು ಇರೋದು 50 ಇದೆ. ಸೊ ಅವಾಗ ಏನು ಮಾಡಿ, ಇದ್ದಷ್ಟೇ ಅಲೋಕೇಟ್ ಮಾಡಿ. ಅಂದರೆ ಇವಾಗ ಮಿನಿಮಮ್ ಏನು ಬರುತ್ತೆ, ಮಿನಿಮಮ್ ಆಫ್ 50, 350 ಅಂದರೆ 50 ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ನೀವು 50ಅನ್ನು ಅಲೋಕೇಟ್ ಮಾಡಿ. ಸೊ ನಾವು ನೆಕ್ಸ್ಟ್ ಸ್ಟೆಪ್ ಬರೆಯುವಾಗ ಏನು ಮಾಡಬೇಕು, ಈ ಕಾಲಮನ್ನು ಬಿಟ್ಬಿಡಬೇಕು. ಅಂದರೆ ಇವಾಗ ಒಂದನೇ ಡೆಸ್ಟಿನೇಷನ್ದು ಏನೋ ರಿಕ್ವೈರ್ಮೆಂಟ್ಸ್ ಎಲ್ಲ 0 ಆಗಿಬಿಟ್ಟಿದೆ ಅಲ್ವಾ. ಇವಾಗ ನೀವು ನಿಮ್ಗೆ ಒಂದು ಹೇಳ ಅಂದರೆ ನೀವು ಇಲ್ಲಿ ಎರಡನ್ನ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಅಂದರೆ ಯಾವಾಗಾದರೂ ಒಂದು ಲೊಕೇಶನ್ನ ನೀವು ಮಾಡಿದರೆ ಅದನ್ನ ನೀವು ಟೇಬಲಲ್ಲಿ ಅದರ ಹತ್ರ ಅವೈಲೇಬಲ್ ಎಷ್ಟಿದೆ ಮತ್ತು ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಅಪ್ಡೇಟ್ ಮಾಡಬೇಕು. ಇವಾಗ ನಾವು ಫಸ್ಟ್ ಲೊಕೇಶನ್ ಎಲ್ಲಿ ಮಾಡಿದ್ವಿ, ಫಸ್ಟ್ ಸೆಲ್ಲಲ್ಲಿ ಮಾಡಿದ್ವಿ. ಸೊ ಫಸ್ಟ್ ಸೆಲ್ಲಲ್ಲಿ ಅದರ ಹತ್ರ ಬೇಕಾಗಿದ್ದೆಷ್ಟು 250 ಇತ್ತು. ಸೊ 250 ಬೇಕಾಗಿದ್ದು ಸಿಕ್ತಲ್ವಾ. ಸೊ ಅದಕ್ಕೋಸ್ಕರ ಅದರ ಡೆಸ್ಟಿನೇಷನ್ದು ರಿಕ್ವೈರ್ಮೆಂಟ್ಸ್ ಏನಾಗುತ್ತೆ, BJ 0 ಆಗುತ್ತೆ. ಇದನ್ನು ಅಪ್ಡೇಟ್ ಮಾಡಬೇಕು. ಮತ್ತು ಸೆಕೆಂಡ್ ಏನಿದು ಅವೈಲೇಬಿಲಿಟಿ ಅಪ್ಡೇಟ್ ಮಾಡಿ. ಸೊ ಇವಾಗ 300ಅಲ್ಲಿ 250 ಅಲೋಕೇಟ್ ಮಾಡಿದರೆ ಉಳಿದಿದ್ದಷ್ಟು 50. ಸೊ ಅದನ್ನು ಏನು ಅಪ್ಡೇಟ್ ಮಾಡಿ. ಸೊ ಈಗ ನೆಕ್ಸ್ಟ್ ಟೈಮ್ ನಾವು ಟೇಬಲ್ ಡ್ರಾ ಮಾಡುವಾಗ ಏನು ಮಾಡಬೇಕಾಗತ್ತೆ, ಈ ರಿಕ್ವೈರ್ಮೆಂಟ್ಸ್ ಆಲ್ರೆಡಿ ಸ್ಯಾಟಿಸ್ಫೈ ಆಗಿದೆ ಅಲ್ವಾ. ಸೊ ಈ ಡೆಸ್ಟಿನೇಷನನ್ನು ತೆಗೆದುಬಿಡಿ, ಅಂದರೆ ಒಂದೇ ಡೆಸ್ಟಿನೇಷನನ್ನು ತೆಗೆದುಬಿಡಿ. ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಎಲ್ಲ ಸಿಕ್ಬಿಟ್ಟಿದೆ. ಸೊ ಅದನ್ನ ತೆಗೆದ್ರೆ ಉಳಿದಿದ್ದು ಏನು ಬರ್ಕೊಳ್ಬೇಕು ಅದನ್ನ ಬರ್ಕೋಬೇಕು. ಅಂದರೆ ಸೋರ್ಸ್ 1, 2, 3 ಇರುತ್ತೆ, ಮತ್ತು ಡೆಸ್ಟಿನೇಷನ್ 1 0 ಆಗಿದೆ ಅಲ್ವಾ, ಅಂದರೆ ಡೆಸ್ಟಿನೇಷನ್ 1 ಸ್ಯಾಟಿಸ್ಫೈ ಆಗಿದೆ. ಸೊ ಆ ಕಾಲಮ್ ಮಾತ್ರ ತೆಗೀರಿ, ಉಳಿದಿದ್ದೆಲ್ಲ ಸೇಮ್ ಬರ್ಕೊಳ್ಳಿ. 2, 3, 4 ಮತ್ತು ಉಳಿದಿದ್ದೆಲ್ಲ ಎಂಟ್ರೀಸ್ ಸೇಮ್ ಬರುತ್ತೆ.
ಮತ್ತು ಉಳಿದಿದ್ದೆಲ್ಲ ಎಂಟ್ರಿ ಸೇಮ್ ಬರುವಾಗ ನಾವಿಲ್ಲಿ ಏನು ಬರಿತೀವಲ್ಲ ಡೀಟೇಲ್ಸು ಅದು ಕೂಡ ಏನು ಬರೀಬೇಕು, ಈಕ್ವಲ್ಸ್ ಟು ಸೇಮ್ ಬರಬೇಕು. ಅಂದರೆ ಇವಾಗ ನೋಡಿ 300 400 ಮತ್ತು 200 ಪ್ಲಸ್ ಮಾಡಿದ್ರೆ 900 ಬರುತ್ತೆ. ಅದೇ ಥರ 400 + 500 ಮಾಡಿದ್ರೆ 900 ಬರುತ್ತೆ. ಸೊ ಇವಾಗ ಏನು ಮಾಡಿ, ಹಾರಿಜಾಂಟಲಾಗಿ ಮೂವ್ ಮಾಡಿ ಅಂತ ಹೇಳಿದ್ದೆ. ಸೊ ಇವಾಗ ಹಾರಿಜಾಂಟಲಾಗಿ ಮೂವ್ ಮಾಡಿದಾಗ ಇವಾಗ ಇವಾಗ ಅಪ್ಪರ್ ಲೆಫ್ಟ್ ಕಾರ್ನರ್ ಅಂದರೆ ಇವಾಗ ಅದು ಬಂತು, ಏನು 1,2 ಬಂತು. ಸೊ ಇವಾಗ 1,2 ಅಲ್ಲಿ ಅವ್ರಿಗೆ ಎಷ್ಟು ಬೇಕಾಗಿತ್ತು ಇಲ್ಲಿ ನೋಡಿ, ಇಲ್ಲಿ ಮೂವ್ ಆದ್ವಿ ನಾವು. ಇವಾಗ ಮಿನಿಮಮ್ ಆಫ್ 50,350 ಬರುತ್ತೆ. ಸೊ ಅವ್ರಿಗೆ 350 ಬೇಕಾಗಿತ್ತು, ಬಟ್ ಅವ್ರ ಹತ್ರ 50 ಇದೆ. ಸೊ ಅವಾಗ ಏನು ಮಾಡಿ, ಅವ್ರ ಹತ್ರ ಎಷ್ಟಿದೆ ಅಷ್ಟನ್ನು ಮಾತ್ರ ತೊಗೊಂಡ್ಬಿಟ್ಟು ವರ್ಟಿಕಲ್ ಆಗಿ ಡೌನ್ವರ್ಡ್ ಹೋಗಿ ಅಂತ ಸ್ಟೆಪ್ ಇತ್ತು, ಹೌದಲ್ವಾ? ಸೊ ಇವಾಗ ಫಸ್ಟ್ ಏನು ಮಾಡಿ 50ಯನ್ನು ಅಲೋಕೇಟ್ ಮಾಡಿ. ಸೊ 50ನ ಅಲೋಕೇಟ್ ಮಾಡಿದಾಗ 2 ಥಿಂಗ್ಸ್ನ ಹೇಳಿದ್ನಲ್ವಾ, ಯಾವಾಗಾದರೂ ನಾವು ಅಲೋಕೇಶನ್ ಮಾಡಿದ್ರೆ 2 ಥಿಂಗ್ಸ್ ನೆನ್ಪಿಟ್ಕೊಳ್ಬೇಕು. ಏನು, ಅವೈಲೇಬಿಲಿಟಿ ಮತ್ತು ರಿಕ್ವೈರ್ಮೆಂಟ್ಸನ್ನು ನಾವು ಅಪ್ಡೇಟ್ ಮಾಡಬೇಕು. ಸೊ ಅವೈಲೇಬಿಲಿಟಿಯಲ್ಲಿ 50 ಅವೈಲೇಬಲ್ ಇತ್ತು ಮತ್ತು 50ಯನ್ನು ನಾವು ಅದಕ್ಕೆ ಕೊಟ್ಬಿಟ್ವಿ. ಸೊ ಉಳಿದಿದ್ದೇನು ಬರುತ್ತೆ, 0 ಬರುತ್ತಲ್ವ, ಬಿಕಾಸ್ 50ನಲ್ಲಿ 50 ಕೊಟ್ಬಿಟ್ರೆ 0 ಉಳಿಯುತ್ತೆ. ಮತ್ತು ರಿಕ್ವೈರ್ಮೆಂಟ್ಸ್ ಎಷ್ಟಿತ್ತು ಅದ್ರದ್ದು, 350 ಇತ್ತು ರಿಕ್ವೈರ್ಮೆಂಟ್ಸು. ಸೊ 350 ರಿಕ್ವೈರ್ಮೆಂಟಲ್ಲಿ ಆಲ್ರೆಡಿ 50 ರಿಕ್ವೈರ್ಮೆಂಟ್ಸ್ ಸ್ಯಾಟಿಸ್ಫೈ ಆಯ್ತಲ್ವಾ. ಸೊ ಇನ್ನು ಉಳಿದಿರೋದು ಎಷ್ಟು ಬರುತ್ತೆ, 300 ಬರುತ್ತೆ. ಸೊ ಇವಾಗ ನೋಡಿ, ಇವಾಗ ಈ ಟೇಬಲ್ ಸಿಕ್ತಲ್ವಾ. ಇವಾಗ ಇದ್ರ ನೆಕ್ಸ್ಟ್ ಟೇಬಲ್ ಡ್ರಾ ಮಾಡುವಾಗ ನಿಮ್ಗೆ ಏನಿರಬೇಕು, ಯಾವ್ದು ಸ್ಯಾಟಿಸ್ಫೈ ಆಗಿದೆ ಅದನ್ನು ತೆಗೆದುಬಿಡಬೇಕು. ಇವಾಗ ನೋಡಿ, ಸೋರ್ಸ್ 1 ಹತ್ರ ಇರುವಂಥ ಎಲ್ಲನೂ ಏನು ಸ್ಟಾಕ್ ಎಲ್ಲ ಖಾಲಿ ಆಯ್ತಲ್ವ, ಅಂದರೆ ಸೋರ್ಸ್ 1 ಹತ್ರ ಇವಾಗ ಏನೂ ಅವೈಲೇಬಲ್ ಇಲ್ಲ. ಸೊ ಸೋರ್ಸ್ 1ಅನ್ನು ನಾವು ತೆಗೆದುಬಿಡಬೇಕು ಟೇಬಲಿಂದ. ಅಂದರೆ ಟೇಬಲ್ ಏನು ಬರುತ್ತೆ ಇವಾಗ, ಸೋರ್ಸ್ 2 3 ಅಷ್ಟೇ ಬರುತ್ತೆ ಮತ್ತು ಡೆಸ್ಟಿನೇಷನ್ 2 3 4 ಬರುತ್ತೆ. ಸೊ ಈಗ ಟೇಬಲ್ ಅಪ್ಡೇಟ್ ಮಾಡ್ಕೊಳ್ಳಿ. ಅಂದರೆ ಇವಾಗ ಸೋರ್ಸ್ 1ಅನ್ನು ತೆಗೆದುಬಿಡ್ತೀವಿ. ಸೊ ಇವಾಗ ಉಳಿದಿದ್ದು ಆ್ಯಸ್ ಇಟ್ ಈಸ್ ಬರ್ರಿ. ಅಂದರೆ ಆ ಕಾಲಮ್ ಮತ್ತು ಆ ಕರೆಸ್ಪಾಂಡಿಂಗ್ ರೋ ವ್ಯಾಲ್ಯೂಸ್ ಎಲ್ಲ ಸೇಮ್ ಉಳಿಯುತ್ತೆ. ಅಂದರೆ 6 5 9 3 3 2 ಆ್ಯಸ್ ಇಟ್ ಈಸ್ ಸೇಮ್ ಉಳಿಯುತ್ತೆ. ಮತ್ತು ಇದು ಸೋರ್ಸ್ 2 ಮತ್ತು 3 ಅಷ್ಟು ಉಳಿದಿರುತ್ತೆ. ಮತ್ತು ಇದು ಕೂಡ ಏನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಅಂದರೆ ಇವಾಗ ಬರ್ಕೊಳ್ಳೋದಂದ್ರೆ ಇವಾಗೇನು ಹೆಂಗೆ, ಇವಾಗ ನೋಡಿ, ಮತ್ತು ಇವಾಗ ನಾವು ಹೆಂಗೆ ಮೂವ್ ಮಾಡಬೇಕು, ವರ್ಟಿಕಲಿ ಡೌನ್ವರ್ಡ್ ಅಲ್ವಾ. ಇವಾಗ ನಾವು ಈ ಸೋರ್ಸ್ ತೆಗೆದುಬಿಟ್ರೆ ನಮಗೆ ಈ ಟೇಬಲ್ ಸಿಗುತ್ತೆ. ಸೊ ಈ ಟೇಬಲಲ್ಲಿ ಯಾವಾಗಲೂ ನಾವು ಅಪ್ಪರ್ ಲೆಫ್ಟ್ ಕಾರ್ನರ್ನೇ ತೊಗೊಳ್ಬೇಕು. ಸೊ ಅಪ್ಪರ್ ಲೆಫ್ಟ್ ಕಾರ್ನರ್ ಅಂದರೆ ಏನು ಬರುತ್ತೆ, ಇವಾಗ 2,2 ಬರುತ್ತೆ. ಸೊ ಇವಾಗ 2,2 ತೊಗೊಂಡ್ರೆ ನಿಮಗೆ 2,2ದಲ್ಲಿ ಏನು ಬೇಕಾಗಿದೆ, ಇವಾಗ ನೋಡಿ 2,2ದಲ್ಲಿ ಅಂದರೆ ಇದೆ ಅಲ್ವಾ, ಅದಕ್ಕೆ ಎಷ್ಟು ಬೇಕಾಗಿದೆ ರಿಕ್ವೈರ್ಮೆಂಟ್ಸು, 300 ರಿಕ್ವೈರ್ಮೆಂಟ್ ಬೇಕಾಗಿದೆ. ಮತ್ತು ಅವೈಲೇಬಲ್ ಇರೋದೆಷ್ಟಿದೆ, 400 ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, 300 ಬೇಕಾಗಿದೆ ಅಲ್ವಾ. ಸೊ 300 ಅದಕ್ಕೆ ಅಲೋಕೇಟ್ ಮಾಡಿಬಿಡಿ. ಸೊ 400 ಇತ್ತು ಅವೈಲೇಬಲ್ಲು, ಅದರಲ್ಲಿ 300 ಅಲೋಕೇಟ್ ಮಾಡಿದರೆ ಎಷ್ಟು ಉಳಿಯುತ್ತೆ, 100 ಉಳಿಯುತ್ತೆ. ಸೊ 300 ಅಲೋಕೇಟ್ ಮಾಡಿದಾಗ ಇದರ ರಿಕ್ವೈರ್ಮೆಂಟ್ಸ್ ಏನಾಗುತ್ತೆ, 0 ಆಗುತ್ತೆ ಅಲ್ವಾ, ಬಿಕಾಸ್ ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಸ್ಯಾಟಿಸ್ಫೈ ಆಯಿತು. ಸೊ ಮಿನಿಮಮ್ ಆಫ್ 400, 300 ಅಂದರೆ 300. ಸೊ ಇವಾಗ ಸ್ಯಾಟಿಸ್ಫೈ ಆಯಿತು ಮತ್ತು ಉಳಿತು. ಮತ್ತು ಇವಾಗ ಸೋರ್ಸ್ ಹತ್ರ ಇನ್ನೂ ಉಳಿದಿದೆಯಲ್ವಾ. ಸೊ ನಾವು ಅವಾಗ ಏನು ಮಾಡಬೇಕು, ಹಾರಿಜಾಂಟಲಾಗಿ ಮೂವ್ ಮಾಡಬೇಕು. ಸೊ ಇವಾಗ ನೋಡಿ, ಇಲ್ಲಿ ಟೇಬಲ್ ಅಪ್ಡೇಟ್ ಮಾಡಿ. ಏನು, ಇವಾಗ BJ ಎಲ್ಲ ಖಾಲಿ ಆಯ್ತಲ್ವಾ, ಅಂದರೆ ಇವಾಗ ಡೆಸ್ಟಿನೇಷನ್ 2ಗೆ ಏನೇನೆಲ್ಲ ಬೇಕು ಅದೆಲ್ಲ ಸ್ಯಾಟಿಸ್ಫೈ ಆಯ್ತಲ್ವಾ, ಅಂದರೆ ಅದರ ರಿಕ್ವೈರ್ಮೆಂಟ್ಸ್ 0 ಆಯಿತು. ಸೊ ಆ ಡೆಸ್ಟಿನೇಷನನ್ನು ತೆಗೆದುಬಿಡಿ ಟೇಬಲಿಂದ. ಅಂದರೆ ಉಳಿದಿರೋದೇನು, ಸೋರ್ಸ್ 2 3 ಆ್ಯಂಡ್ ಡೆಸ್ಟಿನೇಷನ್ 3 4. ಸೊ ಇವಾಗ ನಮಗೆ ಉಳಿದಿರೋದೇನು, ಸೋರ್ಸ್ 2 ಮತ್ತು 3 ಮತ್ತು ಡೆಸ್ಟಿನೇಷನ್ 3 ಮತ್ತು 4. ಸೊ ನೀವು ನೆನ್ಪಿಟ್ಕೊಳ್ಬೇಕು, ಯಾವ್ಯಾವ್ದ್ರದ್ದು ರಿಕ್ವೈರ್ಮೆಂಟ್ಸ್ ಅಥವಾ ಯಾವ್ದ್ರದ್ದು ಅವೈಲೇಬಿಲಿಟಿ ಖಾಲಿ ಆಗಿಬಿಟ್ರೆ ಆ ಪರ್ಟಿಕ್ಯುಲರ್ ಡೆಸ್ಟಿನೇಷನ್ ಆ್ಯಂಡ್ ಆ ಸೋರ್ಸನ್ನು ನೀವು ತೆಗೆದುಬಿಡಬೇಕು. ಸೊ ಇವಾಗ 2ದು ರಿಕ್ವೈರ್ಮೆಂಟ್ಸ್ ಸ್ಯಾಟಿಸ್ಫೈ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಆ ಡೆಸ್ಟಿನೇಷನನ್ನು ತೆಗೆದುಬಿಡ್ತೀವಿ. ಸೊ ಇವಾಗ ಉಳಿದಿದ್ದು ಬರ್ಕೊಳ್ಳಿ. ಸೊ ಈಗ ಉಳಿದಿದ್ದು ಬರ್ಕೊಳ್ತೀವಿ, 2 ಮತ್ತು 3 ಮತ್ತು 3 ಮತ್ತು 4 ಬರ್ಕೊಳ್ಳಿ, ಮತ್ತು ಅದ್ರ ಕಾಸ್ಟ್ ಅಷ್ಟೇ ಬರ್ಕೊಳ್ಳಿ. ಆಮೇಲೆ ಇವಾಗ ಅವೈಲೇಬಿಲಿಟಿ ನೋಡ್ಕೊಳ್ಳಿ. ಇವಾಗ ಏನಾಗುತ್ತೆ, ಇವಾಗ ಸೋರ್ಸ್ ಹತ್ರ ಇನ್ನೂ ಉಳಿದಿದೆಯಲ್ವಾ, ಅಂದರೆ ಸೆಕೆಂಡ್ ಸೋರ್ಸ್ ಹತ್ರ ಇನ್ನೂ 100 ಉಳಿದಿದೆ ಅವೈಲೇಬಿಲಿಟಿ. ಸೊ ಅವಾಗ ನಾವು ಏನು ಮಾಡಬೇಕು, ಹಾರಿಜಾಂಟಲಾಗಿ ಮೂವ್ ಮಾಡಬೇಕು. ಸೊ ಈಗ ಹಾರಿಜಾಂಟಲಾಗಿ ಮೂವ್ ಮಾಡಿದಾಗ ಏನು ಬರುತ್ತೆ, ಥರ್ಡ್ ಡೆಸ್ಟಿನೇಷನ್. ಸೊ ಈಗ ಥರ್ಡ್ ಡೆಸ್ಟಿನೇಷನ್ಗೆ ಎಷ್ಟು ಬೇಕಾಗಿದೆ, 400 ಬೇಕಾಗಿದೆ. ಬಟ್ ಇವಾಗ ಸೆಕೆಂಡ್ ಸೋರ್ಸಲ್ಲಿ ಎಷ್ಟಿದೆ, 100 ಮಾತ್ರ ಇದೆ. ಸೊ ಆಗ ಆ 100ಅನ್ನು ಅದಕ್ಕೆ ಅಲೋಕೇಟ್ ಮಾಡ್ಕೊಳ್ಳಿ. ಸೊ ಈಗ 100ಅನ್ನು ಇದಕ್ಕೆ ಅಲೋಕೇಟ್ ಮಾಡ್ತೀವಿ. ಸೊ ಈಗ 100ಅನ್ನು ಅಲೋಕೇಟ್ ಮಾಡಿದಾಗ ಸೆಕೆಂಡ್ ಸೋರ್ಸ್ ಹತ್ರ ಏನು ಉಳಿಯುತ್ತೆ, ಏನೂ ಉಳಿಯೋದಿಲ್ಲ. ಮತ್ತು ಡೆಸ್ಟಿನೇಷನ್ 3ಗೆ 400 ಬೇಕಾಗಿತ್ತು. ಮತ್ತು ಇವಾಗ 100 ನಾವು ಆಲ್ರೆಡಿ ಸ್ಯಾಟಿಸ್ಫೈ ಮಾಡಿದ್ದೇವೆ, ಈ ಸೆಕೆಂಡ್ ಸೋರ್ಸ್ ಕೊಟ್ಟಿದೆ. ಸೊ ಉಳಿದಿರೋದೇನು, ಬರೀ 300 ರಿಕ್ವೈರ್ಮೆಂಟ್ಸ್ ಅದೇ. ಸೊ ಉಳಿದಿದ್ದನ್ನು ಬರ್ಕೊಳ್ಳಿ. ಇವಾಗ ಯಾವಾಗಲೂ ನೋಡ್ಕೊಳ್ಳಿ, ಸಮೇಷನ್ AI ಶುಡ್ ಬಿ ಈಕ್ವಲ್ಸ್ ಟು ಸಮೇಷನ್ BJ ಇರಬೇಕು. ಸೊ ಹಂಗಿರಲಿಲ್ಲ ಅಂತಂದರೆ ನೀವು ಎಲ್ಲಾದರೂ ಪ್ರಾಬ್ಲಮ್ಸ್ ತಪ್ಪು ಮಾಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಸೊ ಆಯ್ತಲ್ವ, ಇವಾಗ ಸೆಕೆಂಡ್ ಸೋರ್ಸ್ ಹತ್ರ ಇರುವಂಥ ಎಲ್ಲ ಸ್ಟಾಕ್ಗಳು ಕೂಡ ಮುಗಿಯಿತು. ಸೊ ಸೆಕೆಂಡ್ ಸೋರ್ಸನ್ನು ನೀವು ಟೇಬಲಿಂದ ತೆಗೆದುಬಿಡಿ. ಸೊ ಸೆಕೆಂಡ್ ಸೋರ್ಸನ್ನು ಟೇಬಲಿಂದ ತೆಗೆದಾಗ ಉಳಿದಿದ್ದು ಥರ್ಡ್ ಸೋರ್ಸ್ ಅಷ್ಟೇ. ಮತ್ತು ಡೆಸ್ಟಿನೇಷನ್ 3 ಮತ್ತು 4 ಬರ್ಕೊಳ್ಳಿ, ಮತ್ತು ಕಾಸ್ಟ್ ಬರ್ಕೊಳ್ಳಿ.
ಸೊ ಇವಾಗ ನೋಡಿ ಬರ್ಕೊಂಡಾಗ ಇವಾಗ ನಾವು ಏನು ಮಾಡಬೇಕು, ಸೊ ರಿಕ್ವೈರ್ಮೆಂಟ್ಸ್ ಎಲ್ಲ ಮುಗಿತಲ್ವ, ಅವಾಗ ನಾವು ಏನು ಮಾಡಬೇಕು, ಇವಾಗ ವರ್ಟಿಕಲ್ ಆಗಿ ಅಂದರೆ ಡೌನ್ವರ್ಡ್ ಹೋಗಬೇಕು. ಬಿಕಾಸ್ ಏನಿದೆ ಇಲ್ಲಿ ರಿಕ್ವೈರ್ಮೆಂಟ್ಸ್ ಗ್ರೇಟರ್ ದೆನ್ ಅವೈಲೇಬಲ್ ಇದೆ ಅಲ್ವಾ. ಸೊ ಇನ್ನೊಂದಕ್ಕೆ ರಿಕ್ವೈರ್ಮೆಂಟ್ಸ್ ಎಷ್ಟು ಬೇಕಾಗಿದೆ, 300 ಇದೆ ರಿಕ್ವೈರ್ಮೆಂಟ್ಸ್. ಸೊ ಇವಾಗ ಥರ್ಡ್ ಡೆಸ್ಟಿನೇಷನ್ಗೆ 300 ರಿಕ್ವೈರ್ಮೆಂಟ್ಸ್ ಇದೆ. ಮತ್ತು ಸೋರ್ಸ್ 3 ಹತ್ರ ಎಷ್ಟಿದೆ, ಒಂದು ನಿಮಿಷ, ಇವಾಗ ತೊಗೊಂಡ್ವಲ್ಲ, ಇವಾಗ ನೋಡಿ ಇವಾಗ ವರ್ಟಿಕಲ್ ಡೌನ್ವರ್ಡ್ ಬರ್ತೀವಿ. ಸೊ ಇವಾಗ ಥರ್ಡ್ ರಿಕ್ವೈರ್ಮೆಂಟ್ಸ್, ಇವಾಗ ಥರ್ಡ್ ಡೆಸ್ಟಿನೇಷನ್ ನೋಡಿ. ಸೊ ಥರ್ಡ್ ಡೆಸ್ಟಿನೇಷನ್ಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ, 300 ಇದೆ. ಮತ್ತು ಥರ್ಡ್ ಸೋರ್ಸ್ ಹತ್ರ ಎಷ್ಟಿದೆ, ಅವೈಲೇಬಲ್ 500 ಇದೆ. ಸೊ ನಾವು ಇದಕ್ಕೆ 300 ಅಲೋಕೇಟ್ ಮಾಡ್ಬೋದಲ್ವಾ. ಸೊ ಇವಾಗ 300 ಅಲೋಕೇಟ್ ಮಾಡಿ. ಸೊ 300 ಅಲೋಕೇಟ್ ಮಾಡಿದಾಗ ಥರ್ಡ್ ಡೆಸ್ಟಿನೇಷನ್ಗೆ ರಿಕ್ವೈರ್ಮೆಂಟ್ಸ್ 0 ಆಗುತ್ತೆ, ಹೌದಲ್ವಾ. ಮತ್ತು ಅವೈಲೇಬಿಲಿಟಿ ಎಷ್ಟು ಉಳಿಯುತ್ತೆ, 200 ಉಳಿಯುತ್ತೆ ಸೋರ್ಸ್ 3 ಹತ್ರ. ಆವಾಗ ಆ 200 ಅವೈಲೇಬಲ್ ಇರುತ್ತೆ. ಆ 200 ನಾವು ಫೋರ್ತ್ ಡೆಸ್ಟಿನೇಷನ್ಗೆ ಕೊಡ್ಬೋದಲ್ವಾ. ಬಿಕಾಸ್ ಫೋರ್ತ್ ಡೆಸ್ಟಿನೇಷನ್ಗೆ 200 ರಿಕ್ವೈರ್ಮೆಂಟ್ಸ್ ಇದೆ ಮತ್ತು ಅವೈಲೇಬಲ್ 200 ಇದೆ ಥರ್ಡ್ ಹತ್ರ. ಬಿಕಾಸ್ ಥರ್ಡ್ ಹತ್ರ ಮೊದಲು 500 ಇತ್ತು. ಆ 500ಅಲ್ಲಿ 300 ನಾವು ಥರ್ಡ್ ಡೆಸ್ಟಿನೇಷನ್ಗೆ ಕೊಟ್ವಿ ಆ್ಯಂಡ್ ಉಳಿದಿರೋ 200 ನಾವು ಫೋರ್ತ್ ಡೆಸ್ಟಿನೇಷನ್ಗೆ ಕೊಡ್ಬೋದು. ಸೊ ಈಗ ಈ ಥರ ಅಲೋಕೇಟ್ ಮಾಡ್ತೀವಿ. ಅವಾಗ ಏನು ಬರುತ್ತೆ, 0 ಬರುತ್ತೆ. ಸೊ ಲಾಸ್ಟ್ಗೆ ಇನಿಷಿಯಲ್ ಫೀಸಿಬಲ್ ಸೊಲ್ಯೂಷನ್ ಯಾವ ಥರ ಬರುತ್ತೆ, ಆ ಕಾಲಮ್ದು ನಾವು ಎಷ್ಟು ಯೂನಿಟ್ಸನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ ಇಂಟು ಅದರದ್ದು ಕಾಸ್ಟ್ ಬರ್ಕೊಳ್ಳಿ. ಅಂದರೆ ಇವಾಗ ನೀವು ಅಲೋಕೇಶನ್ ಎಲ್ಲೆಲ್ಲ ಮಾಡಿದ್ದೀರಾ, ಇವಾಗ ಫಸ್ಟ್ ಅಲೋಕೇಶನ್ ಎಲ್ಲಿದೆ ಇಲ್ಲಿ ಅಲ್ವಾ. ಅಂದರೆ ಎಷ್ಟು ಯೂನಿಟ್ಸನ್ನು ಅಲೋಕೇಟ್ ಮಾಡಿದ್ದೀರಾ, 250 ಯೂನಿಟ್ಸ್ ಇಂಟು 1 ಯೂನಿಟ್ದು ಕಾಸ್ಟ್ ಎಷ್ಟು, 3. ಸೊ 250 ಇಂಟು 3 ಮಾಡಬೇಕು, ಪ್ಲಸ್ 50 ಇಂಟು 1 ಪ್ಲಸ್ 300 ಇಂಟು 6 ಪ್ಲಸ್ 100 ಇಂಟು 5 ಪ್ಲಸ್ 300 ಇಂಟು 3 ಪ್ಲಸ್ 200 ಇಂಟು 2. ಸೊ ಈ ಥರ ಎಲ್ಲ ನೀವು ಮಾಡಿಕೊಂಡಾಗ ಎಷ್ಟು ಸಿಗುತ್ತೆ ಕಾಸ್ಟು, ಇದೆಲ್ಲ ಏನು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಸೊ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 4400. ಮತ್ತು ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂತಂದರೆ ಈ ಎಲ್ಲ ಯೂನಿಟ್ಸ್ ಏನೇನು ನಾವು ಅಲೋಕೇಟ್ ಮಾಡಿರ್ತೀವಲ್ಲ ಅದೇ ಇನಿಷಿಯಲ್ ಫೀಸಿಬಲ್ ಸೊಲ್ಯೂಷನ್. ಅಂದರೆ X11 X12 ಅವೆಲ್ಲ ಎಲ್ಲೆಲ್ಲಿ ಅಲೋಕೇಟ್ ಮಾಡಿದ್ದೀವಲ್ಲ ಅದೆಲ್ಲ ಯೂನಿಟ್ಸ್ ಬರ್ಕೋಬೇಕು, ಅದು ಫೀಸಿಬಲ್ ಸೊಲ್ಯೂಷನ್. ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂದರೆ ಎಷ್ಟು ಯೂನಿಟ್ಸ್ ನಾವು ಕೊಟ್ಟಿದ್ದೀವಿ ಇಂಟು ಅದು 1 ಯೂನಿಟ್ದು ಕಾಸ್ಟ್ ಎಷ್ಟಿತ್ತು ಅಂದರೆ ಆ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಿಬಿಟ್ಟು ಸಮೇಷನ್ ಮಾಡಿ ಅದೇನು ಬರುತ್ತೆ ಕಾಸ್ಟ್. ಸೊ ಈಗ ನೋಡಿ ಇನ್ ದಿಸ್ ಪ್ರಾಬ್ಲಮ್ ನಮಗೆ ಸೋರ್ಸಸ್ ಅಂದರೆ ಎಷ್ಟಿದೆ, 3 ಇದೆ. ಮತ್ತು ಡೆಸ್ಟಿನೇಷನ್ಸ್ ಎಷ್ಟಿದೆ, 4 ಇದೆ. ಸೊ ಇವಾಗ m ಪ್ಲಸ್ n ಮೈನಸ್ 1 ಮಾಡಿದ್ರೆ ಎಷ್ಟು ಬರುತ್ತೆ, 3 ಪ್ಲಸ್ 4 ಮೈನಸ್ 1 ಅಂದರೆ 7 ಮೈನಸ್ 1 ಅಂದರೆ 6 ಬರುತ್ತೆ. ಸೊ ಇವಾಗ 6 m ಪ್ಲಸ್ n ಮೈನಸ್ 1 ಏನಿದೆ, 6 ಇದೆ. ಸೊ ನಮ್ಮದು ನಾನ್ ಝೀರೋ ಅಲೋಕೇಶನ್ಸ್ ಎಷ್ಟಿದೆ, ನಾವಿಲ್ಲಿ ಎಷ್ಟು ಟೈಮ್ ಅಲೋಕೇಟ್ ಮಾಡಿದ್ವಿ ನೋಡಿದ್ವಿ, 1 2 3 4 5 6. ಸೊ 6 ಸಲ ನಾವು ಅಲೋಕೇಟ್ ಮಾಡಿದ್ವಲ್ಲ. ಸೊ m ಪ್ಲಸ್ n ಮೈನಸ್ 1 ಈಸ್ ಈಕ್ವಲ್ಸ್ ಟು ನಾವು ಎಷ್ಟು ಸಲ ಅಲೋಕೇಶನ್ ಮಾಡಿದ್ದೀವಿ ಅದು. ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ, ಈ ಸೊಲ್ಯೂಷನನ್ನು ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಆ್ಯಂಡ್ ಇಟ್ ಈಸ್ ನಾನ್ ಡಿಜನರೇಟ್ ಅಂತ ಹೇಳ್ತೀವಿ. ಸೊ ನಾನು ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಯೂಟ್ಯೂಬಲ್ಲಿ ನೋಡಿ, ಯೂಟ್ಯೂಬಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಇನ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹಾಕಿ ನಿಮ್ಗೆ ಸಿಗುತ್ತೆ. ನಾನು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ಇವಾಗ ಇನ್ನೂ ಒಂದು ಪ್ರಾಬ್ಲಮ್ ಕೂಡ ನಿಮಗೆ ತಿಳಿಸಿ ಹೇಳ್ತೇನೆ.